ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವ್ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಿವ್ ಸರ್ ಮಾಡುವಂತಹ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು ಒಂದು ಡಿಫರೆಂಟ್ ವಿಷಯದೊಂದಿಗೆ ಬಂದಿದ್ದೇವೆ. ಕೇವಲ ಒಂದು ವಿಷಯಗಳನ್ನು ಅಥವಾ ಪಾಠವನ್ನು ಬೋಧನೆ ಮಾಡೋದಲ್ಲ, ಬಿದ್ದಾಗ ಬೆನ್ನು ತಟ್ಟಿ ಎಬ್ಬಿಸೋದು, ಸೋತಾಗ ಸಂತೈಸುವಂತಹ ಒಂದು ಪ್ರೇರಣೆಯ ಮಾತುಗಳು ಅಥವಾ ಒಂದು ಮೋಟಿವೇಶನ್ ನಿಮಗೆ ಬೇಕಾಗುತ್ತೆ. ಹಾಗಾಗಿ ಯಾವುದೇ ಒಂದು ವ್ಯಕ್ತಿಗಳು ಜೀವನದಲ್ಲಿ ಒಂದಿಲ್ಲ ಒಂದು ಸಂದರ್ಭದಲ್ಲಿ ಸೋತಿರ್ತಾರೆ, ಬಿದ್ದಿರ್ತಾರೆ. ಹಾಗೆಯೇ ನಮ್ಮ ಸ್ಪರ್ಧಾರ್ಥಿಗಳ ಜೀವನದಲ್ಲೂ ಸಹ ಸೋಲುಗಳು ಸಾಲು ಸಾಲು ಬಂದಿರುತ್ತೆ. ಅಂಥ ಸಂದರ್ಭದಲ್ಲಿ ಆ ಸಾಲು ಸೋಲಿನಿಂದ ಹೊರಬರುವುದು ಹೇಗೆ ಎನ್ನುವಂತಹ ಒಂದು ವಿಚಾರವನ್ನು, ಪರೀಕ್ಷೆಗಳಲ್ಲಿ ಯಶಸ್ಸು ಗಳಿಸಲು ಏನು ಮಾಡಬೇಕು ಎನ್ನುವಂತಹ ಒಂದು ವಿಚಾರವನ್ನು ಒತ್ತು ತಂದಿದ್ದೇನೆ. ನಾನು ಇವತ್ತು ಹೇಳುವಂತಹ ವಿಚಾರಗಳನ್ನು ನೀವೇನಾದರೂ ಪಾಲನೆ ಆಗಿದ್ದರೆ ನಿಮ್ಮ ಮುಂಬರುವಂತಹ ಪರೀಕ್ಷೆಗಳಲ್ಲಿ ಅಥವಾ ಯಾವುದೇ ಕೆಲಸಗಳಲ್ಲಿ ನಿಮಗೆ 100% ಗೆಲುವು ಖಚಿತ ಎನ್ನುವಂತಹ ಮಾಹಿತಿಯನ್ನು ನಾನು ನಿಮ್ಮ ಬಳಿ ಹಂಚ್ಕೊಳ್ತಾ ಇದ್ದೇನೆ. ಸೋತು ಸುಣ್ಣವಾಗಿದ್ದರೆ, ಸೋತು ಅವಮಾನವನ್ನು ಪಟ್ಟಿದ್ದರೆ, ಆಡಿಕೊಳ್ಳುವವರ ಮುಂದೆ ಬೆಳೆದು ನಿಂತು ಅವರಿಂದಲೇ ಸನ್ಮಾನ ಮಾಡಿಸಿಕೊಳ್ಳುವಂತಹ ಒಂದು ಮಾರ್ಗ ಯಾವುದು ಅನ್ನೋದಾದರೆ ಯಶಸ್ಸು. ಯಾವಾಗಲೂ ನಮ್ಮ ಕೆಲಸಗಳು ಚೆನ್ನಾಗಿ ನಿರ್ವಹಣೆ ಆಯಿತು ಅಂದರೆ ಯಶಸ್ಸು ಸಿಗುತ್ತೆ. ಹಾಗಾದರೆ ಪರೀಕ್ಷೆಗಳಲ್ಲಿ ಯಶಸ್ಸು ಗಳಿಸಲು ಏನು ಮಾಡಬೇಕು ಅನ್ನುವಂತಹ ವಿಚಾರವನ್ನು, ಏನು ಮಾಡಬೇಕು ಎನ್ನುವಂತಹ ಒಂದು ಮಾರ್ಗವನ್ನು, ಏನು ಮಾಡಬೇಕು ಎನ್ನುವಂತಹ ಒಂದು ಸೂತ್ರಗಳನ್ನು ನಾನು ನಿಮ್ಮ ಮುಂದೆ ಬಿಚ್ಚಿಡಲಿದ್ದೇನೆ. ಬನ್ನಿ, ಏನು ಮಾಡ್ಬೋದು ಯಶಸ್ಸು ಗಳಿಸೋಕ್ಕೆ ಅನ್ನೋದನ್ನು ನೋಡೋಣ. ನೋಡಿ, ನಿಮ್ಮ ಯಶಸ್ಸಿಗೆ ಮೊದಲ ಸೂತ್ರ ಯಾವುದು ಅನ್ನೋದಾದರೆ, ಗುರಿ ಸ್ಪಷ್ಟವಾಗಿರಬೇಕು. ಒಂದು ಮಾತಿದೆ, ಗುರು ಇರದೇ ಇದ್ರೂ ಪರವಾಗಿಲ್ಲ, ನಿನಗೆ ಗುರಿ ಇರಬೇಕು ಎನ್ನುವಂತಹ ಒಂದು ಮಾತು ಹಿರಿಯರು ಸದಾ ಹೇಳ್ತಿರ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೆ ಒಬ್ಬ ವ್ಯಕ್ತಿಗೆ ಗುರಿ ಇರುವಂಥದ್ದು ಜೀವನದಲ್ಲಿ ಅತಿ ಮುಖ್ಯವಾಗುತ್ತದೆ. ಒಂದು ಮಾತಿದೆಯಲ್ಲ, ಲಂಗು ಗುರಿ ಇಲ್ಲದ ಅಥವಾ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಸಾಗುವಂತಹ ಒಂದು ಅರಿವಿಲ್ಲದೆ ಇದ್ದರೆ, ಲಂಗು ಲಗಾಮಿಲ್ಲದ ಕುದುರೆ ಏನು ಓಡಿದಂತೆ ಆಗಿಬಿಡುತ್ತೆ ನಮ್ಮ ಮನಸ್ಸು ಅಂತೇಳಿ ಒಂದು ಮಾತಿದೆ. ಹಾಗಾಗಿ ಆ ಕುದುರೆಗೆ ನಿರ್ದಿಷ್ಟವಾದಂತಹ ಒಂದು ದಾರಿಯಲ್ಲಿ, ದಿಕ್ಕಲ್ಲಿ ಆ ಗುರಿಯನ್ನು ಕ್ರಮಿಸಲು ಲಂಗು ಲಗಾಮುಗಳನ್ನು ಅಳವಡಿಸಿರ್ತಾರೆ. ಅದೇ ರೀತಿಯಲ್ಲಿ ನಮಗೂ ಸಹ ಗುರಿ ಸ್ಪಷ್ಟವಾಗಿರಬೇಕು. ಹಾಗಾದಾಗ ನಾವು ಮಾಡುವಂತಹ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ. ಉದಾಹರಣೆ, ಒಂದು ಮಾತಿದೆ, ಗುರಿ ಮುಟ್ಟುವುದು ತಡವಾದರೂ ಪರವಾಗಿಲ್ಲ, ಆದರೆ ನಿಮ್ಮ ಸಾಧಿಸುವ ಛಲ ದೃಢವಾಗಿರಬೇಕು. ಯಾಕೆ ಮಾತು ಹೇಳ್ತೀನಿ ಅನ್ನೋದಾದರೆ, ವ್ಯಕ್ತಿಗಳು ಜೀವನದಲ್ಲಿ ಸುಮ್ಮನೆ ಯಾರೋ ಹೇಳ್ತಾರೆ ಅಂತೇಳಿ ಮುನ್ನುಗ್ಗೋದಲ್ಲ, ಯಾವುದೇ ಕೆಲಸ ಮಾಡೋದಿಲ್ಲ. ನಿಮಗೆ ಒಂದು ಗುರಿ ಇರಬೇಕು. ಆ ಗುರಿ ಇದ್ದಾಗ ಮಾತ್ರ ನಾನು ಏನಾಗಬೇಕು, ಏನು ಮಾಡಬೇಕು ಎನ್ನುವಂತಹ ಗುರಿ ಇದ್ದಾಗ ಮಾತ್ರ ಆ ಕೆಲಸವನ್ನು ನೀವು ಪ್ರೀತಿಯಿಂದ ಅಚ್ಚುಕಟ್ಟಾಗಿ ನಿರ್ವಹಿಸಿ ಯಶಸ್ಸನ್ನು ಗಳಿಸ್ಬೋದು. ಇತ್ತೀಚೆಗೆ ನಮ್ಮ ಒಬ್ಬ ಸ್ನೇಹಿತರು ಸಿಕ್ಕಿದ್ರು. ಅವರು B.Ed ಪದವಿಯನ್ನು ಮುಗಿಸಿರ್ತಾರೆ. ಅವರ ಸ್ವಂತ ಹಿತಾಸಕ್ತಿಯಿಂದ B.Ed ಪದವಿಯನ್ನು ಮುಗಿಸಿರೋದಿಲ್ಲ, ತಮ್ಮ ಸ್ನೇಹಿತರು ಅಥವಾ ಪೋಷಕರ ಒಂದು ಒತ್ತಡದಿಂದ ಮುಗಿಸಿರ್ತಾರೆ. ಅವರು ಮೊನ್ನೆ ಬಸ್ಸಲ್ಲಿ ಸಿಗಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಸರ್, ನನಗೆ ಈ B.Ed ಯಾಕಾದರೂ ಮಾಡಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಮಕ್ಕಳ ಮುಂದೆ ನಿಂತಾಗ ನನಗೆ ಪಾಠ ಮಾಡೋಕ್ಕೆ ತುಂಬ ಭಯ ಆಗುತ್ತೆ. ಹಾಗಾಗಿ ನಾನು ಮಕ್ಕಳಿಗೆ ನ್ಯಾಯ ಒದಗಿಸ್ಕೊಡೋದು ಕಷ್ಟ ಆಗ್ತಾಯಿದೆ, ನಾನು ಮಾಡಬಾರ್ದಾಗಿತ್ತು B.Ed ಎನ್ನುವಂತಹ ಒಂದು ಮಾತು ಅವರಿಂದ ಬರುತ್ತೆ. ಹಾಗಾಗಿ ಯಾವುದೇ ವ್ಯಕ್ತಿಗಳಾಗಿ ಸ್ವಹಿತಾಸಕ್ತಿಯಿಂದ ಯಾವುದೇ ಒಂದು ತಮಗೆ ಹಿತಾಸಕ್ತಿ ಇರುವಂತಹ, ಇಂಟ್ರೆಸ್ಟ್ ಇರುವಂತಹ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿಕೊಂಡು ಮುನ್ನುಗ್ಗಿದಾಗ ಮಾತ್ರ ಆ ಕ್ಷೇತ್ರದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ಇಲ್ಲದೆ ಹೋದರೆ ಲಂಗು ಲಗಾಮಿಲ್ಲದ ಕುದುರೆ ಎತ್ತೆತ್ತಲೋ ಹರಿದಂತೆ ನಿಮ್ಮ ಗುರಿಯೂ ಕೂಡ ಅಸ್ಪಷ್ಟವಾಗಿ ನಿಮ್ಮ ಕಾರ್ಯದಲ್ಲಿ ಯಶಸ್ಸು ಸಿಗದೆ ಹೋಗಬಹುದು. ಅದಕ್ಕಾಗಿ ಒಂದು ಮಾತು ಹೇಳ್ತಾರಲ್ಲ, APJ ಅಬ್ದುಲ್ ಕಲಾಂ, ವಿತೌಟ್ ಡ್ರೀಮ್ ದಟ್ ಈಸ್ ಕ್ರೈಮ್ ಅಂತೇಳಿ. ಯಾವುದೇ ಒಬ್ಬ ವ್ಯಕ್ತಿ ಕನಸುಗಳಿಲ್ಲ ಅಂತಂದರೆ ಅವನ ಒಂದು ಜೀವನ ಅಪರಾಧ ಆಗುತ್ತೆ. ಅಂದರೆ ಒಂದು ವ್ಯಕ್ತಿಗೆ ಒಂದು ಕನಸಿರಬೇಕು. ಆ ಕನಸನ್ನು ಮುಟ್ಟೋಕ್ಕೆ ಒಂದು ನಿರ್ದಿಷ್ಟವಾದಂಥ ಗುರಿ ಇದ್ದರೆ ಮಾತ್ರ
ಆ ಒಂದು ವ್ಯಕ್ತಿ ಆ ಗುರಿಯನ್ನು ಒಂದು ಯಶಸ್ವಿಯಾಗಿ ಜಯಿಸಬಲ್ಲ ಎನ್ನುವಂತಹ ಒಂದು ಮಾತಿದೆ. ಹಾಗಾಗಿ ನಿಮಗೆ ಮೊಟ್ಟ ಮೊದಲನೇದಾಗಿ ಸಾಧನೆ ಮಾಡಬೇಕಾದ್ರೆ ಏನು ಆಗಬೇಕು, ಏನು ಮಾಡಬೇಕು ಎನ್ನುವಂತಹ ಒಂದು ನಿರ್ದಿಷ್ಟ ಗುರಿ ಇದ್ದರೆ ಮಾತ್ರ ನಿಮಗೆ ಯಶಸ್ಸು ಗಳಿಸೋಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆ, ನೀವು ಟೀಚರ್ ಆಗಬೇಕಾದ್ರೆ ನಿಮ್ಗೆ ಟೀಚರ್ ಆಗಬೇಕು, ನಾನು ಏನೇನು ಸಾಧನೆ ಮಾಡಬೇಕು, ಟೀಚರ್ ಆಗಬೇಕಾದ್ರೆ ಏನೇನು ಒಂದು ಗುಣಗಳಿರಬೇಕು ಅನ್ನೋದನ್ನು ನೀವು ಜೀರ್ಣಿಸ್ಕೊಳ್ಬೇಕು, ಅದನ್ನ ಅಳವಡಿಸ್ಕೊಳ್ಬೇಕು. ಪ್ರತಿದಿನ ನೀನು ಅನ್ಕೊಳ್ತಾ ಇರಬೇಕು. ಆವಾಗ ನಿನಗೆ ಒಂದು ನಿರ್ದಿಷ್ಟ ಗುರಿ ಇರುತ್ತೆ. ಈಗ ಟೀಚರ್ ಇರ್ಬೋದು, IAS ಇರ್ಬೋದು, KS ಇರ್ಬೋದು, ಉದ್ಯಮಿ ಆಗೋದಿರ್ಬೋದು, ಯಾವುದೇ ಗುರಿಯನ್ನು ಈಡೇರಿಸ್ಕೊಳ್ಬೇಕಾದ್ರೆ ನಿಮಗೆ ನಿರ್ದಿಷ್ಟವಾದಂತಹ ಒಂದು ಗುರಿ ಇರಬೇಕು. ಆ ಒಂದು ಹಾದಿಯಲ್ಲಿ ನಡೆದಾಗ ಮಾತ್ರ ನಿಮಗೆ ಯಶಸ್ಸು ಸಿಗುತ್ತೆ. ಹಾಗಾಗಿ ನಿಮ್ಮ ಯಶಸ್ಸಿಗೆ ಮೊದಲ ಮಂತ್ರ ಏನಂದರೆ ನಿಮ್ಮ ಗುರಿ ಸ್ಪಷ್ಟವಾಗಿರಬೇಕು. ಇದು ಯಶಸ್ಸು ಗಳಿಸಲು ನಾವು ಅಳವಡಿಸಿಕೊಳ್ಳಬೇಕಾದಂತಹ ಮೊದಲ ಯಶಸ್ಸಿನ ಸೂತ್ರವಾಗಿದೆ. ಹಾಗಾದರೆ ಈಗ ನಮ್ಮ ಪರೀಕ್ಷಾ ಸ್ಪರ್ಧಾರ್ಥಿಗಳು ಏನು ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಒಂದು ಪರೀಕ್ಷೆಯನ್ನು ಈಗ AS ಅಥವಾ KS, PDO ಅಥವಾ STAನೋ FDAನೋ ಟೀಚರ್ ಆಗಬೇಕಾದ್ರೆ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರಲ್ಲ, ಆ ಗುರಿಯನ್ನು ಮುಟ್ಟಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಒಂದು, ಈಗ ಉದಾಹರಣೆ, ನಾವು ಯುದ್ಧವನ್ನು ಮಾಡಬೇಕಾದ್ರೆ ಏನು ಮಾಡಬೇಕು? ನಮ್ಮ ಎದುರಾಳಿ ಯಾರು ಅಂತ ತಿಳ್ಕೋಬೇಕು. ನಮ್ಮ ಎದುರಾಳಿ ಯಾರು ಅಂತ ತಿಳ್ಕೋಬೇಕು. ಎದುರಾಳಿ ಯಾರು ಅಂತ ತಿಳ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಅವನಿಗೆ ಯಾವ್ಯಾವ ಅಸ್ತ್ರಗಳನ್ನು ರೆಡಿ ಮಾಡ್ಕೊಳ್ಬೇಕು, ಆವಾಗ ನಾವು ಅವನ ವಿರುದ್ಧ ಯುದ್ಧವನ್ನು ಗೆಲ್ಬೋದಾಗಿದೆ. ಅದೇ ರೀತಿ ನಾವು ಯಾವ ಪರೀಕ್ಷೆಯನ್ನು ಎದುರಿಸ್ತೀವೋ ಅಥವಾ ಯಾವ ಪರೀಕ್ಷೆಯನ್ನು ಬರಿತಾ ಇದ್ದೀವೋ ಆ ಪರೀಕ್ಷೆಗೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪಠ್ಯಕ್ರಮವನ್ನು ನೀವು ನೋಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮುಂದೆ ಸದಾ ನಿಮ್ಮ ಜೊತೆ ಇರಬೇಕು. ಹೇಗೆ ನಿಮ್ಮ ಮೊಬೈಲ್ ನಿಮ್ಮ ಜೊತೆ ಇರುತ್ತೋ ಹಾಗೆ ಪರೀಕ್ಷೆ ಮುಗಿಯೋವರೆಗೂ ಸಹ ನಿಮ್ಮ ಮುಂದೆ ಪಠ್ಯಕ್ರಮ ಸಂಪೂರ್ಣವಾಗಿ ತಿಳಿದಿರಬೇಕು ಮತ್ತು ಅದು ನಿಮ್ಗೆ ಕರಗತವಾಗಿರಬೇಕು. ಇದು ಎರಡನೇ ಒಂದು ಸಕ್ಸಸ್ ಸೂತ್ರ ನೀವು ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸಲು. ಹಾಗಾಗಿ ವೆರಿ ಇಂಪಾರ್ಟೆಂಟು, ಪಠ್ಯಕ್ರಮ ಹೇಗಿರಬೇಕು ಅನ್ನೋದು ನಿಮಗೆ ಸ್ಪಷ್ಟವಾಗಿರಬೇಕು. ಇಲ್ಲದೇ ಇದ್ದರೆ ಏನಾಗುತ್ತೆ ಅಂದರೆ, ಆ ಒಂದು ಪಠ್ಯಕ್ರಮ ಗೊತ್ತಿಲ್ಲ ಅಂತಂದರೆ ನೀವು ಪರೀಕ್ಷೆಗಳಲ್ಲಿ ಎಡುವ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತದೆ. ಹಾಗಾಗಿ ನಿಮಗೆ ಬಹುಮುಖ್ಯವಾಗಿ ನೀವು ಎದುರಿಸುವಂತಹ ಪರೀಕ್ಷೆಯ ಸಂಪೂರ್ಣ ಪಠ್ಯಕ್ರಮ ನಿಮಗೆ ತಿಳಿದಿರಬೇಕು. ಒಂದು 15 ದಿನ ಅದನ್ನೇ ಓದಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಅಂದರೆ ಅದು ನಿಮ್ಗೆ ಗೊತ್ತಿರಬೇಕು. ಈ ಒಂದು ನಾನು ಪರೀಕ್ಷೆಗೆ ಎದುರಿಸುವಂತಹ ಪಠ್ಯಕ್ರಮ ಏನಿದೆ ಅನ್ನೋದು ನಿಮಗೆ ಮನದಟ್ಟಾದರೆ ನೀವು ಪರೀಕ್ಷೆಯಲ್ಲಿ ಅರ್ಧ ಯಶಸ್ಸು ಗಳಿಸಿದಂತೆ. ಹಾಗೆಯೇ ಈಗ ನಾವು ಒಂದು ಗುರಿ ಸ್ಪಷ್ಟ ಆಯಿತು, ನಾವು ಯಾವ ಪರೀಕ್ಷೆಯನ್ನು ಎದುರಿಸ್ತೀವಿ ಅನ್ನೋದು ಕೂಡ ಸ್ಪಷ್ಟ ಆಯಿತು. ಜೊತೆಗೆ ಆ ಒಂದು ಪರೀಕ್ಷೆಗೆ ಸಂಬಂಧಿಸಿದಂತೆ ಪಠ್ಯಕ್ರಮವನ್ನು ನಾವೀಗ ಆಲ್ರೆಡಿ ತಗೊಂಡ್ವಿ, ಏನೇನಿದೆ ಅಂತೇಳಿ ನಾವು ಅಧ್ಯಯನ ಮಾಡಿದ್ವಿ. ಆನಂತರ ಈ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಪುಸ್ತಕಗಳ ಅಥವಾ ನೋಟ್ಸ್ಗಳ ಸಂಗ್ರಹಣೆ ಮಾಡೋದಿದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಏನು ಪ್ರಾರಂಭ ಹಂತದಲ್ಲಿ ಈ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಪುಸ್ತಕಗಳನ್ನು ಸಂಗ್ರಹಣೆ ಮಾಡಬೇಕು. ಪ್ರಾರಂಭ ಹಂತದಲ್ಲಿ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಪುಸ್ತಕಗಳನ್ನು ಸಂಗ್ರಹಣೆ ಮಾಡಬೇಕು. ಇತ್ತೀಚೆಗೆ ತುಂಬ ಒಂದು ಬೇರೆ ಪಬ್ಲಿಕೇಶನ್ಸು, ಆನ್ಲೈನು ಆಫ್ಲೈನ್ ಸೋರ್ಸ್ ತುಂಬ ಸಿಗ್ತಾ ಇದೆ. ಹಾಗಾಗಿ ನಿಮಗೆ ಎಷ್ಟು ಬೇಕೋ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಯಾವ ಪುಸ್ತಕಗಳು ನಿಮಗೆ ಬೇಕಾಗುತ್ತೆ, ಆ ಸಿಲೆಬಸ್ಗೆ ಇರುವಂತಹ ಪುಸ್ತಕಗಳು ಯಾವುವು ಒಳಗೊಂಡಿದೆ ಅನ್ನೋ ಮಾಹಿತಿಯನ್ನು ತಿಳ್ಕೊಂಡು ಆಗ ನೀವು ಪುಸ್ತಕಗಳನ್ನು ನೋಟ್ಸ್ಗಳನ್ನು ಖರೀದಿ ಮಾಡಬೇಕು. ಆಗ ಮಾತ್ರ ಯಶಸ್ಸಾಗುತ್ತೆ. ಈಗ ಯಾರೋ ಒಬ್ಬರು PSI ಪಾಸ್ ಆಗ್ಯಾರ ಅಂತ ಹೇಳ್ಬಿಟ್ಟು ಅವರು ಒಂದು ನೋಟ್ಸ್ ಹೇಳಿದ್ದಾರೆ ಅಂತೇಳಿ ಅವ್ರದ್ದು ತೊಗೊಳ್ಳೋದು, ಯಾರೋ ಇನ್ನೊಬ್ರು KS ಪಾಸ್ ಆಗಿದ್ದಾರೆ ಅಂತೇಳಿ ಅವ್ರು ಹೇಳಿದ ನೋಟ್ಸ್ ತೊಗೊಳ್ಳೋದು, ಹೀಗೆ ಸುಮಾರು ಒಂದು 8-10 ಜನದ ಹತ್ರ ಕೇಳಿಬಿಟ್ಟು ಅವ್ರು ಹೇಳಿರ್ತಕ್ಕಂಥ ಎಲ್ಲ ಪುಸ್ತಕಗಳನ್ನು ಗುಡ್ಡೆ ಹಾಕೊಂಡು ಕೂತ್ಕೊಂಡ್ರೆ ನೀವು ಯಶಸ್ಸು ಗಳಿಸೋದು ಯಾವಾಗ? ಪರೀಕ್ಷೆ ಬಂದುಬಿಡುತ್ತೆ, ಆ ಎಲ್ಲ ಪಠ್ಯಕ್ರಮವನ್ನು ಓದೋಕ್ಕಾಗಲ್ಲ. ಹಾಗಾಗಿ ನೀವೇನು ಮಾಡಬೇಕು, ನಿಮ್ಮ ಪಠ್ಯಕ್ರಮ ಹೇಗಿದೆ, ಎಷ್ಟಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಅದರೊಳಗೆ ಏನೇನು ಪಠ್ಯಕ್ರಮ ಇದೆಯೋ ಅದಕ್ಕನುಗುಣವಾಗಿ ಎಷ್ಟು ಬೇಕೋ ಅಷ್ಟು. ಅಂದರೆ ನಾನು ಹೇಳೋದು ಏನಂತಂದರೆ, ಒಂದು ಪಠ್ಯಕ್ರಮ ಇದೆ ಅಂದರೆ, ಒಂದು ವಿಷಯ ಭಾರತ ಸಂವಿಧಾನ ಇದೆ ಅಂತಂದರೆ ಒಂದು ನಿಮಗೆ ಇಷ್ಟವಾದಂತಹ ಗಂಗಾಧರ್ ಇರ್ಬೋದು ಅಥವಾ ಬೇರೆ KM ಸುರೇಶ್ ಇರ್ಬೋದು, ಆ ಒಂದು ಪುಸ್ತಕ ತಗೊಂಡು ಚೆನ್ನಾಗಿ ರಿವಿಷನ್ ಮಾಡಬೇಕು. ಹಾಗಾಗಿ ಆ ಒಂದು ಸಿಲೆಬಸ್ಗೆ ತಕ್ಕಂತೆ ಅಥವಾ ಒಂದು ವಿಷಯಕ್ಕೆ ತಕ್ಕಂತೆ ಒಂದೇ ಒಂದು ಪುಸ್ತಕ ತೆಗೆದುಕೊಂಡು ಅದನ್ನ 10 ಬಾರಿ ಓದೋದನ್ನು ನೀವು ಅಭ್ಯಾಸ ಮಾಡಿದರೆ ನಿಮ್ಮ ಪರೀಕ್ಷೆಯಲ್ಲಿ ಯಶಸ್ಸು ಸಿಗುತ್ತೆ. ಹಾಗಾಗಿ ನಿಮಗೆ ಏನು ಮಾಡಬೇಕು ಅನ್ನೋದಾದರೆ ಪಠ್ಯಕ್ರಮನುಗುಣವಾಗಿ ಪುಸ್ತಕಗಳ ಅಥವಾ ನೋಟ್ಸ್ಗಳ ಸಂಗ್ರಹಣೆ ಮಾಡುವಂಥದ್ದು 3ನೇ ಸಕ್ಸಸ್ ಮಂತ್ರ ಆಗುತ್ತೆ.
ಇನ್ನು ಈ ಒಂದು ಪರೀಕ್ಷಾ ಎಂಬ ಒಂದು ಯುದ್ಧದಲ್ಲಿ ಗೆಲುವು ಸಾಧಿಸಬೇಕಾದ್ರೆ ನೀವು ರೆಸ್ಪೆಕ್ಟ್ ಕೊಡಬೇಕು ಟೈಮ್ಗೆ. ಯಾರೆಲ್ಲ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಟೈಮನ್ನು ಸರಿಯಾಗಿ ಖರ್ಚು ಮಾಡ್ತಾರೋ, ಅಂದರೆ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ತಾರೋ, ಅವ್ರು ನಿಜವಾಗಿಯೂ ಕೂಡ ಯಶಸ್ಸನ್ನು ಗಳಿಸ್ಕೊಳ್ತಾರೆ. ನಿಮಗೆ ಪರೀಕ್ಷೆಯ ಮಹತ್ವ ಯಾವಾಗ ಅರಿವಾಗುತ್ತೆ ಅನ್ನೋದಾದರೆ, ಇನ್ನೇನು ಪರೀಕ್ಷೆಯಲ್ಲಿ ಎರಡು ಅವರ್ ಇರುತ್ತೆ, ಅಲ್ಲಿ ಇನ್ನು 1 ನಿಮಿಷ ಇರುತ್ತೆ, 10 ಕ್ವಶನ್ಸ್ ಉಳಿದಿರುತ್ತೆ. ಆ ಸಮಯದಲ್ಲಿ ನಿಮಗೆ 1 ನಿಮಿಷ ಒಂದೊಂದು ಸೆಕೆಂಡ್ನ ಅರಿವು ನಿಮಗಾಗುತ್ತೆ. ಹಾಗಾಗಿ ಈ ಸಮಯಕ್ಕೆ ನೀವು ಸರಿಯಾದಂತಹ ಒಂದು ಗೌರವ ಕೊಟ್ಟರೆ, ಈ ಒಂದು ಒತ್ತಡ ಅಥವಾ ಇನ್ನೇನು 1 ತಿಂಗಳಲ್ಲಿ ಕೊನೆಯ ಹಂತದಲ್ಲಿ ಸಿದ್ಧತೆಯನ್ನು ಮಾಡೋದು ನೀವು ಸಮಯಕ್ಕೆ ನೀಡುವಂತಹ ಅಗೌರವ ಆಗುತ್ತೆ. ಹಾಗಾಗಿ ನೀವು ಏನು ನೋಟಿಫಿಕೇಷನ್ ಹೊರಡಿಸುವುದಕ್ಕಿಂತ ಮುಂಚಿತವಾಗಿ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೆ ಆದಲ್ಲಿ ನಿಮಗೆ ಖಂಡಿತ ಯಶಸ್ಸು ಸಿಗುತ್ತೆ. ಹಾಗಾಗಿ ನೀವು ಸಮಯವನ್ನು ಗೌರವಿಸಿದರೆ ನಿಮ್ಮನ್ನು ಗೌರವಿಸುವ ಸಮಯ ಬಂದೇ ಬರುತ್ತೆ ಅನ್ನುವಂತಹ ಒಂದು ಸುಭಾಷಿತ ಇದೆಯಲ್ಲ, ಅದು ನಿಮ್ಮಲ್ಲಿ ಇರಲೇಬೇಕು. ಯಾರು ಸಮಯಕ್ಕೆ ಗೌರವ ಕೊಡ್ತಾರೋ ಮುಂದೊಂದು ದಿನ ಸಮಾಜವೇ ಗೌರವಿಸುವಂತಹ ಸಮಯ ಬಂದೇ ಬರುತ್ತೆ. ಹಾಗಾಗಿ ಸ್ಪರ್ಧಾರ್ಥಿಗಳು ಮುಖ್ಯವಾಗಿ ಸಮಯಕ್ಕೆ ಗೌರವ ಕೊಡಬೇಕು. ಯಾವ್ಯಾವುದೋ ಅನ್ಯ ವಿಚಾರಗಳು, ಅನ್ಯ ಚರ್ಚೆಗಳಲ್ಲಿ ನಾವು ಭಾಗಿಯಾಗಬಾರ್ದು. ನಮ್ಮ ಕೆಲಸ ಏನು? ಓದೋದು. ಆ ಓದೋದು ಟೈಮಲ್ಲಿ ಏನು, ಆ ಟೈಮನ್ನು ಕೇವಲ ಓದೋಕ್ಕೆ ಅಥವಾ ನಾವು ಮಾಡುವಂಥ ಕೆಲಸಕ್ಕೆ ಸೀಮಿತವಾಗಿ ಇಟ್ಟಾಗ ಮಾತ್ರ ಆ ಒಂದು ಸಮಯಕ್ಕೆ ನಾವು ಗೌರವ ಕೊಟ್ಟಂಗಾಗುತ್ತೆ. ಜೊತೆಗೆ ಮುಂದೆ ಆ ಸಮಯ ನಮ್ಮನ್ನು ಗೌರವಿಸುವಂತಹ ಸಮಯ ಬಂದೇ ಬರುತ್ತೆ. ಹಾಗಾಗಿ ನಮ್ಮ ಸ್ಪರ್ಧಾರ್ಥಿಗಳು ಅಥವಾ ವ್ಯಕ್ತಿಗಳು ಯಾರೇ ಇರಲಿ, ಸಮಯಕ್ಕೆ ಗೌರವ ಕೊಟ್ಟಾಗ ಮಾತ್ರ ಮುಂದೆ ನಮಗೆ ಯಶಸ್ಸು ಸಿಗುತ್ತೆ ಅನ್ನುವಂತಹ ಮಾತು ಬಹುಮುಖ್ಯ ಆಗುತ್ತೆ. ಇನ್ನು ಈ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವೇಳಾಪಟ್ಟಿ ತುಂಬ ಮುಖ್ಯ ಆಗುತ್ತೆ. ಈ ಟೈಮ್ ಟೇಬಲ್ ಅಂತ ಏನು ಹೇಳ್ತೀವಲ್ಲ, ಇದು ನಮ್ಮನ್ನು ಒಂದು ಸರಿಯಾದ ದಿಕ್ಕಿನಲ್ಲಿ, ಸರಿಯಾದ ಒಂದು ಕಾರ್ಯಚಟುವಟಿಕೆಯಲ್ಲಿ, ನಿರಂತರವಾದಂತಹ ಕಾರ್ಯಚಟುವಟಿಕೆಯಲ್ಲಿ ತೊಡಗಿಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ನಮ್ಮ ಟೈಮು ವೇಸ್ಟ್ ಆಗಲ್ಲ. ಈಗ ಸುಮ್ಮನೆ ಓದ್ತಾ ಹೋದಂಗೆಲ್ಲ ನಾವು ಎಷ್ಟು ಓದಿದ್ವಿ, ಯಾವುದನ್ನು ಹೆಚ್ಚು ಓದಿದ್ವಿ, ಯಾವುದನ್ನು ಕಡಿಮೆ ಓದಿದ್ವಿ, ಎಲ್ಲಿ ಟೈಮ್ ವೇಸ್ಟ್ ಮಾಡಿದ್ವಿ ಅನ್ನೋದು ನಮಗೆ ಗೊತ್ತಾಗಲ್ಲ. ಹಾಗಾಗಿ ಟೈಮ್ ಟೇಬಲ್ಲು ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಯಾರಿ ಮಾಡುವಂಥವ್ರಿಗೆ ತುಂಬ ಬಹುಮುಖ್ಯ ಆಗುತ್ತೆ. ಇಲ್ಲಿ ಒಂದು ಸುಮ್ಮನೆ ಮಾಡೆಲ್ ಒಂದು ಟೈಮ್ ಟೇಬಲ್ ತೊಗೊಂಡಿದ್ದೀನಿ. ಏನಿದೆ ಅನ್ನೋದಾದರೆ ನೋಡಿ, 10:30ರಿಂದ 5 ಗಂಟೆವರೆಗೆ ಮಲಗೋದಿರುತ್ತೆ. ಅಂದರೆ ನೈಟು 7.5 ತಾಸು ಮಲಗಿದರೆ ನಾವು. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಮೆಡಿಟೇಷನ್ ಅಥವಾ ಏನು ಎಕ್ಸ್ಟ್ರಾ ಕೆಲಸವನ್ನು 1 ಅವರ್ ಮಾಡ್ತೀವಿ. ಇನ್ನು ಈಗೇನು ಇದು ಹಸಿರು ಒಂದು ಮಾರ್ಕಲ್ಲಿದೆಯಲ್ಲ, ಗ್ರೀನ್ ಮಾರ್ಕಲ್ಲಿ, ಅದೆಲ್ಲ ಸ್ಟಡಿ ಅವರು. ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೆ ಓದೋದು. ಅಂದರೆ ಬೆಳಗ್ಗಿನ ಓದುವ ಸಮಯ ಅತ್ಯಂತ ಪ್ರಸಕ್ತವಾಗಿರುತ್ತೆ. ಓದಿದ ವಿಷಯಗಳೆಲ್ಲ ಚೆನ್ನಾಗಿ ನೆನಪುಳಿಯುತ್ತೆ ಅಂತೇಳಿ ಎಂದಿನಿಂದಲೂ ಕೂಡ ಭಾವನೆ ಇದೆ. ಹಾಗಾಗಿ ಬೆಳಗಿನ ಒಂದು ಸಮಯದಲ್ಲಿ ಓದುವಂಥ ಒಂದು ಅಭ್ಯಾಸವನ್ನು ರೂಢಿಸ್ಕೊಳ್ಬೇಕು. ಹಾಗಾಗಿ 6ರಿಂದ 9 ಗಂಟೆವರೆಗೆ ಬೆಳಗಿನ ಸೆಷನ್ನಲ್ಲಿ 3 ಅವರ್ ಓದಿಬಿಡಬೇಕು. ಆನಂತರ ಏನು ನಿತ್ಯ ಕರ್ಮಗಳು ಅಥವಾ ಬೇರೆ ಬೇರೆ ಏನಿರುತ್ತಲ್ಲ ಅದನ್ನು ಮಾಡೋಕ್ಕೆ 1.5 ತಾಸು ನೀವು ಮೀಸಲಿಟ್ಟರೂ ಸಹ, ಆನಂತರ 10:30ರಿಂದ 12:30ವರೆಗೆ ಮತ್ತೆ 2 ಅವರ್ ಸ್ಟಡಿ ಮಾಡ್ಬೋದು. ಜೊತೆಗೆ ಆನಂತರ 12:30ರಿಂದ 1 ಗಂಟೆವರೆಗೆ ನೀವು ಬ್ರೇಕ್ ತೊಗೊಂಡ್ರೆ ನೆಕ್ಸ್ಟ್ ಮತ್ತೆ ಮಧ್ಯಾಹ್ನದ ಅವಧಿ ಸ್ಟಡಿ ಸ್ಟಾರ್ಟ್ ಆಗುತ್ತೆ. 1 ಗಂಟೆಯಿಂದ 2 ಗಂಟೆವರೆಗೆ. ಅಂದರೆ ಕ್ವಶನ್ ಪೇಪರು ಅಥವಾ ಬೇರೆ ಇನ್ನೇನು ನೀವು ಟೆಸ್ಟ್ ಸೀರೀಸ್ ಇರುತ್ತೋ ಅವನ್ನೆಲ್ಲ ನೀವು ಈ ಒಂದು ಸಂದರ್ಭದಲ್ಲಿ, ಈ ಸಮಯದಲ್ಲಿ ನೀವು ಆ ಸಮಯವನ್ನು ಮೀಸಲಿಡಿಸ್ಕೊಂಡು ಟೈಮ್ ಟೇಬಲ್ ರೆಡಿ ಮಾಡ್ಕೋಬೋದು. ನೆಕ್ಸ್ಟು 2 ಗಂಟೆಯಿಂದ 3:30ವರೆಗೆ ಲಂಚ್ ಇರುತ್ತೆ ಅಥವಾ ಮಲಗೋ ಅಭ್ಯಾಸ ಇದ್ದರೆ ಮಲಗ್ಬೋದು. ಆನಂತರ ಮತ್ತೆ 3:30ರಿಂದ 5:30 ಮತ್ತೆ 2 ಅವರ್ ಸ್ಟಡಿ ನಿಮಗೆ ಮತ್ತೆ ಮಾಡ್ಬೋದು. ನೆಕ್ಸ್ಟ್ ಎಕ್ಸಸೈಸು ಅಥವಾ ಬೇರೆ ಬೇರೆ ಏನು ನಿಮ್ಮ ಹವ್ಯಾಸಗಳಿದ್ವೋ ಅದರಲ್ಲಿ ತೊಡ್ಕೊಳ್ಬೋದು. ನಂತರ ಮತ್ತೆ ಈವ್ನಿಂಗು 7:30ರಿಂದ ಸಂಜೆ 7:30ರಿಂದ 9:30ವರೆಗೆ ಮತ್ತೆ 2 ಅವರ್ ಸ್ಟಡಿ ಮಾಡ್ಬೋದು. ಟೋಟಲಾಗಿ ಈಗ ನಾರ್ಮಲಾಗಿ ಈ ಥರ ಸ್ಟಡಿ ಮಾಡಿದ್ರು ಕೂಡ ನೀವು ದಿನಕ್ಕೆ 10 ತಾಸು ಓದ್ಬೋದಾಗಿದೆ. ಇದೇ ರೀತಿ 10 ತಾಸು ದಿನಕ್ಕೆ ಓದಿದರೆ 30 ದಿನಕ್ಕೆ ಎಷ್ಟಾಯಿತು? 300 ತಾಸು ಆಯಿತು. ಈ ಥರ ನೀವು ಕರೆಕ್ಟಾಗಿ ಟೈಮ್ ಟೇಬಲನ್ನು ಫಾಲೋ ಮಾಡಿಕೊಂಡು ಸರಿಯಾದ ಅಭ್ಯಾಸವನ್ನು ಮಾಡಿದ್ದೇ ಅದಲ್ಲಿ ನಿಮ್ಮನ್ನು ಯಾರು ಕೂಡ ಸ್ಟಾಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ನಿಮ್ಮ ಒಂದು ಪರೀಕ್ಷೆಯಲ್ಲಿ ಖಂಡಿತವಾಗಿ ಕೂಡ ಯಶಸ್ಸನ್ನು ಗಳಿಸ್ಬೋದು. ಹಾಗಾಗಿ ನಿಮ್ಮ ಮುಂದೆ ಸದಾ ಒಂದು ಟೈಮ್ ಟೇಬಲ್ ಇರುವಂಥದ್ದು ನಿಮ್ಮ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಲು ಮತ್ತೊಂದು ಪ್ರಮುಖವಾದಂತಹ ಸೂತ್ರವಾಗಿರುತ್ತದೆ. ಇನ್ನು ವೆರಿ 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 ಇಂಪಾರ್ಟೆಂಟ್ ಏನು ಅಂತಂದರೆ, ಪರೀಕ್ಷೆಗಳಲ್ಲಿ ಯಶಸ್ಸು ಗಳಿಸೋಕ್ಕೆ ರಿವಿಷನ್ ಇದೆಯಲ್ಲ, ಇದು ಕೀ ರೋಲ್ ಆಗುತ್ತೆ ನಿಮ್ಮ ಸಕ್ಸಸ್ಸಲ್ಲಿ. ಈಗ ನೀವು ಬಹಳ ಒಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅನ್ನೋದಾದರೆ ಓದ್ಬಿಡ್ತಾರೆ. ಒಂದು ಪುಸ್ತಕ ಸಂಪೂರ್ಣವಾಗಿ ಓದ್ಬಿಡೋದು.
ಈಗ ಉದಾಹರಣೆ ಇತಿಹಾಸ ಇರುತ್ತೆ, ಕರ್ನಾಟಕ ಇತಿಹಾಸ ಓದ್ಬಿಡೋದು, ಪಾಲಾಕ್ಷ ಅಥವಾ ಕೆ ಎನ್ ಇರುತ್ತೆ, ಸಂಪೂರ್ಣವಾಗಿ ಓದ್ಬಿಡೋದು. ಆನಂತರ ಮತ್ತೆ ಸಂವಿಧಾನ ಓದೋದು, ಆನಂತರ ಮತ್ತೆ ಯಾವುದು ಜಿಯೋಗ್ರಫಿ ಅಥವಾ ಬೇರೆ ಬೇರೆ ಸಬ್ಜೆಕ್ಟ್ಗಳು ಓದೋದು. ಈ ಯಾವುದು ಕರ್ನಾಟಕ ಇತಿಹಾಸ ಓದಿ ಮತ್ತೆ ಒಂದು ತಿಂಗಳಾದ ನಂತರ ಓದಿದರೆ ನಿಮಗೆ ಮತ್ತೆ ಹೊಸದು ಅನಿಸುತ್ತೆ. ಹಾಗಾಗಿ ಏನು ಮಾಡಬೇಕು ಅಂತಂದರೆ, ಪ್ರತಿದಿನ ನೀವು ಯಾವಾಗ ಓದೋ ಟೈಮಲ್ಲಿ ಇರುತ್ತಲ್ಲ, ಈಗ ಉದಾಹರಣೆ ಇತಿಹಾಸ ಒಂದು ಚಾಪ್ಟರ್ ಓದಿದ್ದೀರಂದರೆ, ಈಗ ಗಂಗರ ಸಾಮ್ರಾಜ್ಯದ ಬಗ್ಗೆ ಓದ್ತೀರಂದರೆ ಇವತ್ತು ಓದಿ ಮುಗಿಸಿದ್ರಂದರೆ 1 ಅವರಲ್ಲಿ ಅಥವಾ ಒಂದು 45 ಮಿನಿಟ್ಸಲ್ಲಿ ಓದಿದ್ರಿ ಅಂತಂದರೆ ಒಂದು 5 ಮಿನಿಟ್ಸ್ ನೀವು ರಿವಿಷನ್ಗೆ ಟೈಮ್ ಇಡಬೇಕು. ನೀವು ಓದಿದ್ದು ಎಷ್ಟು ನೆನಪಿದೆ ಅನ್ನೋದನ್ನು ರೀಕಾಲ್ ಮಾಡಿದಾಗ ಮಾತ್ರ ಅದು ಒಂದು ನಿಮ್ಗೆ ನೆನಪಲ್ಲಿ ಉಳಿಯುತ್ತೆ, ಎಷ್ಟು ನಿಮಗೆ ಏನು ಓದಿದ್ದೀನಿ ಅನ್ನೋದನ್ನು ಅರಿವಾಗುತ್ತೆ. ಆವಾಗ ಮಾತ್ರ ಏನಾಗುತ್ತೆ, ಓದಿರುವಂಥದ್ದು ನಿಮ್ಮ ಪರೀಕ್ಷೆಗಳಲ್ಲಿ ಸುಲಭವಾಗಿ ನೆನಪಿರುತ್ತೆ. ಹಾಗಾಗಿ ಏನು ಮಾಡಬೇಕು ಅಂತಂದರೆ, ರಿವಿಷನ್ ಮಾಡುವಂಥದ್ದು ಪರೀಕ್ಷೆಗಳಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ. ಕೆಲವರು ಏನು ಮಾಡ್ತಾರೆ, ಎಕ್ಸಾಮ್ ಬರೋಕ್ಕಿಂತ ಮುಂಚಿತವಾಗಿ ಕೇವಲ ಒಂದು ಪುಸ್ತಕವನ್ನು 1 ಸರಿ 2 ಸರಿ ಮಾತ್ರ ಓದ್ತಾರೆ. ಅದು ಸಾಕಾಗಲ್ಲ. ನನ್ನ ಪ್ರಕಾರ ಯಾವುದೇ ಒಂದು ಪರೀಕ್ಷೆಗಳಲ್ಲಿ ಯಶಸ್ಸು ಗಳಿಸಬೇಕಾದ್ರೆ ಎಲ್ಲ ವಿಷಯಗಳು, ಏನು ಇತಿಹಾಸ, ಏನು ಜಿಯೋಗ್ರಫಿ ಇದೆ, ಏನು ಬೇರೆ ಬೇರೆ ವಿಷಯಗಳಿದೆ, ಮೆಂಟಲ್ ಎಬಿಲಿಟಿ ಇದೆ, ಕಾನ್ಸ್ಟಿಟ್ಯೂಷನ್ ಇದೆ, ಇವೆಲ್ಲ ವಿಷಯಗಳನ್ನು ಕನಿಷ್ಠ ಅಂದರೂ ಕೂಡ ನನ್ನ ಪ್ರಕಾರ, ನನ್ನ ಅನುಭವದ ಪ್ರಕಾರ 8 ರಿಂದ 10 ಬಾರಿ ನೀವು ರಿವಿಷನ್ ಮಾಡಿದರೆ ನಿಮಗೆ ಯಾವುದೇ ಪ್ರಶ್ನೆಗಳನ್ನು ಸುಲಭವಾಗಿ ವಿತಿನ್ ಟೈಮಲ್ಲಿ ಆನ್ಸರ್ ಮಾಡ್ಬೋದು. ಹಾಗಾಗಿ ರಿವಿಷನ್ ಈಸ್ ಕೀ ರೋಲ್ ಮಾಡುತ್ತೆ, ಅಂದರೆ ಅತ್ಯಂತ ಪ್ರಮುಖ ಒಂದು ಪಾತ್ರ ವಹಿಸುವಂತಹ ಒಂದು ಸಕ್ಸಸ್ ಸೂತ್ರ ಯಾವುದು ಅಂತಂದರೆ ರಿವಿಷನ್. ರಿವಿಷನ್ 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 ಮಾತ್ರ ನಿಮ್ಮ ಒಂದು ಯಶಸ್ಸಿಗೆ ಜೊತೆಯಾಗಿ ಬರುತ್ತದೆ. ಇದು ನಿಮ್ಮ ಸಕ್ಸಸ್ನ 6ನೇ ಸೂತ್ರ ಆಗಿದೆ. ಇನ್ನೊಂದು ಇಂಪಾರ್ಟೆಂಟ್ ಆಗುತ್ತೆ, ಏನು ಅದಾದರೆ ಸಮಾನ ಮನಸ್ಕರೊಂದಿಗೆ ಚರ್ಚೆ, ಸ್ನೇಹಿತರೊಂದಿಗೆ ಓದಿದ ವಿಷಯಗಳನ್ನು ಹಂಚಿಕೊಳ್ಳೋದು. ಇದು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ವಿಷಯ ಆಪ್ಷನ್ಸ್ ಇರುತ್ತೆ. ಕೆಲವರಿಗೆ ಬೇರೆಯವರೊಂದಿಗೆ ಚರ್ಚೆ ಮಾಡೋಕ್ಕೆ ಇಷ್ಟ ಆಗಲ್ಲ, ಕೆಲವರು ಸಿಂಗಲ್ಲಾಗಿ ಸ್ಟಡಿ ಮಾಡ್ತಾರೆ, ಅಂದರೆ ಅವ್ರಿಗೆ ಚರ್ಚೆಯಲ್ಲಿ ಪಾಲ್ಗೊಳ್ಳೋಕ್ಕೆ ಇಷ್ಟ ಇರಲ್ಲ. ಅವರವರ ವೈಯಕ್ತಿಕ ಒಂದು ಅಭಿರುಚಿಗೆ ಬಿಟ್ಟಿದ್ದು. ನನ್ನ ಪ್ರಕಾರ ಏನು ಅಂತಂದರೆ, ಸಮಾನ ಮನಸ್ಕರು, ಉದಾಹರಣೆ ನೀವು ಟೀಚರ್ಗೆ ಓದ್ತಾ ಇರ್ಬೋದು ಅಥವಾ PSI ಓದ್ತಾ ಇರ್ಬೋದು, KSಗೆ ಓದ್ತಾ ಇರಬೇಕು, ಒಂದು 2-3 ವಿದ್ಯಾರ್ಥಿಗಳ ಸ್ನೇಹಿತರ ಒಂದು ಗುಂಪು ಮಾಡ್ಕೊಂಡ್ಬಿಟ್ಟು ಒಂದು ಮೊದಲೇ ಪ್ಲ್ಯಾನ್ ಮಾಡ್ಕೋಬೇಕು. ಇವತ್ತು ನಾನು ಯಾವುದು ಜೂನ್ ಮಂತ್ ಕರೆಂಟ್ ಅಫೇರ್ಸ್ ಓದ್ತೀನಿ, ನೀವು ಸಹ ಜೂನ್ ಮಂತ್ ಕರೆಂಟ್ ಅಫೇರ್ಸ್ ಓದಿ ಅಂತ ಹೇಳಬೇಕು. ಹೇಳಿದ ನಂತರ ಈವ್ನಿಂಗು ಒಂದೇ ಚಾಪ್ಟರ್ ಓದಿರಬೇಕು, 3 ಸಹ ಏನೇನು ಓದಿದೆ ಅಂತೇಳಿ ಚರ್ಚೆ ಮಾಡಬೇಕು. ಮೊದಲನೇವನ್ನ ಹೇಳಬೇಕು, ಆಮೇಲೆ 2ನೇವನ್ನ ಹೇಳಬೇಕು, ಆಮೇಲೆ 3ನೇವನ್ನ ಹೇಳಬೇಕು. ಈ 3 ಜನರು ಸಹ ಚರ್ಚೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, 1ನೇ ವಿದ್ಯಾರ್ಥಿ ಬಿಟ್ಟಿರುವಂತಹ ವಿಷಯಗಳು 2ನೇ ವಿದ್ಯಾರ್ಥಿಯಲ್ಲಿ ಸಿಗುತ್ತೆ, 2ನೇ ವಿದ್ಯಾರ್ಥಿ ಬಿಟ್ಟಿರುವಂತಹ ಒಂದು ವಿಷಯಗಳು 3ನೇ ವಿದ್ಯಾರ್ಥಿಗೆ ಸಿಗುತ್ತೆ. ಈಗ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ಅಧ್ಯಯನ ಸಂಪೂರ್ಣ ಆಗುತ್ತೆ, 100ರಷ್ಟು ಸಂಪೂರ್ಣ ಆಗುತ್ತೆ. ಯಾವುದೇ ಒಂದು ಪುಸ್ತಕದಲ್ಲಿ ಸಂಪೂರ್ಣವಾದಂತಹ ಮಾಹಿತಿ ಸಿಗೋಲ್ಲ. ಹಾಗಾಗಿ 3 ಸ್ನೇಹಿತರು ಒಂದು ವಿಭಿನ್ನ ಪುಸ್ತಕ ಅಥವಾ ವಿಭಿನ್ನ ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸೋದ್ರಿಂದ ಒಂದು ಎಲ್ಲ ಒಂದು ವಿಷಯಗಳು ಕವರ್ ಆಗುತ್ತೆ. ಪರೀಕ್ಷೆಗಳಲ್ಲಿ ಯಾವುದೇ ಪ್ರಶ್ನೆ ಬಂದರೂ ಸಹ ಸುಲಭವಾಗಿ ನೀವು ಉತ್ತರಿಸ್ಬೋದು. ಜೊತೆಗೆ ಇನ್ನು KS IAS ಏನು ಮುಖ್ಯ ಪರೀಕ್ಷೆ ಸಂದರ್ಭದಲ್ಲೂ ಸಹ ನೀವು ಸಮಾನ ಮನಸ್ಕರೊಂದಿಗೆ ಚರ್ಚೆ ಮಾಡೋದ್ರಿಂದ ನಿಮ್ಮ ಉತ್ತರಗಳ ಬರವಣಿಗೆಯ ಶೈಲಿ ಸುಧಾರಣೆ ಆಗುತ್ತಾ ಸಾಗುತ್ತೆ. ಇದು ಸಹ ಒಂದು ನಿಮ್ಮ ಪರೀಕ್ಷೆಗಳಲ್ಲಿ 100% ಅಂದರೆ ಯಶಸ್ಸು ಗಳಿಸಲು ಇದು ಸೂತ್ರ ಸಹ ನಿಮಗೆ ಸಹಾಯ ಆಗುತ್ತೆ. ಈ ಒಂದು ಸೂತ್ರವನ್ನು ಸಹ ನೀವು ಅಳವಡಿಸಿಕೊಳ್ಬಹುದಾಗಿದೆ. ಇನ್ನು ನ್ಯೂಸ್ ಪೇಪರ್ ರೀಡಿಂಗ್ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡ್ಕೊಳ್ತಿರತಕ್ಕಂಥ ಎಲ್ಲ ಸ್ನೇಹಿತ ಮಿತ್ರರು ಏನು ಮಾಡಬೇಕು ಅಂದರೆ, ಪ್ರತಿದಿನ ಇದೊಂದು ದಿನಪತ್ರಿಕೆ ಓದುವಂತಹ ಒಂದು ಹವ್ಯಾಸವನ್ನು ನೀವು ರೂಢಿಸಿಕೊಳ್ಬೇಕು. ನನ್ನ ಪ್ರಕಾರ ಏನು 10 ವರ್ಷದ ಒಂದು ಸ್ಪರ್ಧಾತ್ಮಕ ಜಗತ್ತಿನ ಅನುಭವದ ಪ್ರಕಾರ 50% ಇನ್ನಿತರ ವಿಷಯಗಳಿಗೆ ವೆಯ್ಟೇಜ್ ಕೊಟ್ಟರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ, ಇನ್ನು 50% ನೀವು ನ್ಯೂಸ್ ಪೇಪರ್ನಿಂದ ಪ್ರಶ್ನೆಗಳು ಬರ್ತವೆ. ಪ್ರತಿದಿನ ಒಂದು 2-3 ನ್ಯೂಸ್ ಪೇಪರ್ಗಳನ್ನು ನೀವು ಓದಿದ್ದೇ ಆದಲ್ಲಿ ಇಂಪಾರ್ಟೆಂಟ್ ಕನ್ನಡದಲ್ಲಿ ಪ್ರಜಾವಾಣಿ ಅಥವಾ ಬೇರೆ ಬೇರೆ ಬರ್ತವೆ. ಇತ್ತೀಚೆಗೆಲ್ಲ ಅದು ಕನ್ನಡಪ್ರಭ ಇರ್ಬೋದು, ಹೊಸ ದಿಗಂತ ಇರ್ಬೋದು, ಸಂಯುಕ್ತ ಕರ್ನಾಟಕ ಇರ್ಬೋದು, ವಿಜಯ ಕರ್ನಾಟಕ ಇರ್ಬೋದು, ಈಗ ಹಲವಾರು ಪೇಪರ್ ಬರ್ತವೆ. ನಿಮಗೆಲ್ಲ ಏನಂದರೆ ರೆಡಿಮೇಡ್, ಇತ್ತೀಚೆಗೆ ಏನಾಗಿದೆ ಅಂದರೆ ಟೆಲಿಗ್ರಾಮಲ್ಲಿ ರೆಡಿಮೇಡ್ ನಿಮಗೆ ಪೇಪರ್ ಕಟ್ಟಿಂಗ್ಸ್ಗಳು ಎಕ್ಸಾಮ್ಗೆ ಏನೇನು ಇಂಪಾರ್ಟೆಂಟ್ ಇದೆ ಅದನ್ನೆಲ್ಲ ಕೊಡ್ತಾ ಇದ್ದಾರೆ. ಹಾಗಾಗಿ ಅವುಗಳಿಂದ ನೀವು ಅವನ್ನೆಲ್ಲ ತೊಗೊಂಡ್ಬಿಟ್ಟು ನೋಟ್ಸ್ ಮಾಡಿಟ್ಕೊಳ್ಳಿ.
ಅದರಿಂದ ನಿಮಗೆ 50% ನಿಮಗೆ ಇತ್ತೀಚೆಗೆ ಏನಾಗಿದೆ ಅಂತಂದರೆ ಕರೆಂಟ್ ಅಫೇರ್ಸ್ ಆಧಾರದ ಮೇಲೆ ಪ್ರಶ್ನೆಗಳು ತುಂಬ ಆಳವಾಗಿ ಬರ್ತಾ ಇದೆ. ಹಾಗಾಗಿ ಯಾರೆಲ್ಲ ನ್ಯೂಸ್ ಪೇಪರನ್ನು ಸರಿಯಾಗಿ ಓದಿ ನೋಟ್ ಮಾಡಿ ಇಟ್ಕೊಳ್ತಿರೋ ನಿಜವಾಗಿಯೂ ಸಹ ಪರೀಕ್ಷೆಗಳಲ್ಲಿ ಒಂದು 50% ಗೆದ್ದ ಹಾಗೆ. ಇತ್ತೀಚೆಗೆ ಒಂದು ಯಾಕೆ ನಾವು ನ್ಯೂಸ್ ಪೇಪರ್ ಓದಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಇತ್ತೀಚೆಗೆ ಏನು KS ಮೇನ್ಸ್ ಎಕ್ಸಾಮ್ ನಡೀತಲ್ಲ 2024 KS ಮೇನ್ಸು, ಅದು ಮೊನ್ನೆ 2025 ಮೇನಲ್ಲಿ ನಡೀತು. ಅಲ್ಲಿ ಏನಾಗಿತ್ತು ಅಂತಂದರೆ ನಾವೆಲ್ಲ ತುಂಬ ಪ್ರಬಂಧ ವಿಷಯಕ್ಕೆ ಬೇರೆ ಬೇರೆ ಒಂದು ಸೋರ್ಸ್ಗಳಿಂದ ನಾವು ಏನು ಮಾಡ್ತಾಯಿದ್ವಿ, ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡು ಒಂದು 20ರಿಂದ 30 ಪ್ರಬಂಧ ರೆಡಿ ಮಾಡ್ಕೊಂಡಿದ್ವಿ, ಪಕ್ಕಾ ರೆಡಿ ಆಗಿಬಿಟ್ಟು. ಅಲ್ಲಿ ಏನಾಗಿತ್ತು ಅಂದರೆ ನಮಗೆ ತುಂಬ ಡಿಫ್ರೆಂಟ್ ಆಗಿರೋಂಥ ಪ್ರಬಂಧಗಳು ಬಂದಿದ್ವು. ಅವನ್ನೆಲ್ಲ ನೋಡಿಬಿಟ್ರೆ ನಾವು ಅವು ಎಲ್ಲಿಂದ ಬಂದವು ಅನ್ನೋದನ್ನು ನೋಡೋದಾದರೆ ಅವು ಡೈರೆಕ್ಟಾಗಿ ಒಂದು ವಾರ, ಒಂದು 15 ದಿನದ ಹಿಂಚೆ 15 ದಿನಗಳ ಹಿಂದೆ, ಒಂದು ವಾರದಿಂದ 15 ದಿನಗಳ ಹಿಂದೆ ಬಂದಿರುವಂತಹ ಒಂದು ಆರ್ಟಿಕಲ್ಗಳು ಏನು OTT ಮತ್ತು ಬೆಂಗಳೂರು ಟ್ರಾಫಿಕ್ ಕಂಟ್ರೋಲ್ ಇದೆಯಲ್ಲ, ಈ ಎಲ್ಲ ವಿಷಯಗಳು ಬೇರೆ ಬೇರೆ ಕಡೆ ಸಿಗಲ್ಲ. ಏನು ಕರೆಂಟ್ ಅಫೇರ್ಸ್ ಬೇಸ್ಡ್ ಆದಾದ್ಮೇಲೆ ಕೇಳಿದರೆ ಇದು ನೇರವಾಗಿ ಈ ಎರಡೂ ಪ್ರಶ್ನೆಗಳು ಪ್ರಜಾವಾಣಿ ಪತ್ರಿಕೆಯಲ್ಲಿ ಕಳೆದ 15 ದಿನಗಳ ಹಿಂದೆ ಪ್ರಕಟವಾಗಿರುವಂತಹ ಒಂದು ಅಂಕಣಗಳ ಆಧಾರದ ಮೇಲೆ ನಮಗೆ ಸುಮಾರು ಒಂದೊಂದು ಪ್ರಶ್ನೆ 125 ಮಾರ್ಕ್ಸ್ ಕೇಳಿದರು. ಅಂಥದ್ದು ಎಷ್ಟಾಯಿತು ಅಂತಂದರೆ ಎರಡೂ ಪೇಪರ್ ಸೇರಿಬಿಟ್ಟು 250 ಅಂಕಗಳಿಗೆ ಪ್ರಬಂಧ ಪ್ರಶ್ನೆಗೆ ನೇರವಾಗಿ ಪ್ರಜಾವಾಣಿ ಪತ್ರಿಕೆಯಿಂದ ಬಂದಿದ್ದು. ಹಾಗಾಗಿ ನಾನು ಏನು ಹೇಳ್ತೀನಿ ಅಂತಂದರೆ ನೋಡಿ ಎಷ್ಟು ಇಂಪಾರ್ಟೆಂಟ್. 250 ಮಾರ್ಕ್ಸ್ ಯಾರು ಸರಿಯಾಗಿ ಬರೆಯಲ್ಲ ಅವರು KS ಏನು ಮೇನ್ಸ್ ಎಕ್ಸಾಮ್ ಲಿಸ್ಟ್ನಿಂದನೇ ಔಟ್ ಆಗಿಬಿಡ್ತಾರೆ, ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗಲ್ಲ. ಹಾಗಾಗಿ ನ್ಯೂಸ್ ಪೇಪರ್ ರೀಡಿಂಗ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಪ್ರೆಸೆಂಟ್ ಡೇಸಲ್ಲಿ. ಹಾಗಾಗಿ ಪ್ರತಿದಿನ ಯಾರು ನ್ಯೂಸ್ ಪೇಪರ್ಗಳನ್ನು ಓದ್ತಾರೋ ಅವರು ನಿಜವಾಗಿಯೂ ಸಹ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಗಳಿಸುವಂತಹ ಒಂದು ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ. ಜೊತೆಗೆ ಯಾರೆಲ್ಲ IAS KS ಗೊತ್ತಿರೋ ಅವರ ಬರವಣಿಗೆ ಶೈಲಿ ಕೂಡ, ಪದ ಸಂಪತ್ತು ಕೂಡ ಈ ನ್ಯೂಸ್ ಪೇಪರ್ಗಳನ್ನು ಓದುವುದರಿಂದ ನಿಮ್ಮಲ್ಲಿ ವೃದ್ಧಿ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ನ್ಯೂಸ್ ಪೇಪರನ್ನು ಓದುವುದನ್ನು ಕಡ್ಡಾಯ ಮಾಡಿಕೊಂಡಿದ್ದೇ ಆದಲ್ಲಿ ನೀವು ಪರೀಕ್ಷೆಗಳಲ್ಲಿ ಖಂಡಿತ ಯಶಸ್ಸನ್ನು ಗಳಿಸ್ಬೋದು. ಇನ್ನು ಸಾಮಾಜಿಕ ಮಾಧ್ಯಮಗಳಿಂದ ಅಂತರ ಕಾಯ್ದುಕೊಳ್ಳುವುದು. ಇತ್ತೀಚೆಗೆ ಏನಾಗಿಬಿಟ್ಟಿದೆ ಅಂತಂದರೆ ಈ ಇಂದಿನ ಒಂದು ಏನು ಜನ್ರೇಷನ್ಗೆ ಈ ಸಾಮಾಜಿಕ ಮಾಧ್ಯಮಗಳ ಒಂದು ಒತ್ತಡ ಇರಲಿಲ್ಲ, ಅವರು ಸುಲಭವಾಗಿ ಓದ್ತಾ ಇದ್ರು. ಇತ್ತೀಚೆಗೆ ಏನಾಗಿಬಿಟ್ಟಿದೆ ಅಂತಂದರೆ ಮೊಬೈಲ್ ಅಂತಕ್ಕಂಥ ಒಂದು ಸಾಧನಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಪ್ರತಿಯೊಬ್ಬರ ಕೈಯಲ್ಲೂ ಪುಸ್ತಕ ಇರ್ತಾ ಇದ್ವು, ಈಗೆಲ್ಲ ಮೊಬೈಲ್ ಆಗಿಬಿಟ್ಟಿದೆ. ಅವರೆಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ಮುಳುಗ್ತಾ ಇದ್ದಾರೆ. ಹಾಗಾಗಿ ಯಾರೆಲ್ಲ ಸ್ಪರ್ಧಾರ್ಥಿಗಳಿರ್ತೀರೋ ಅವರೆಲ್ಲ ಒಂದು ನಿರ್ದಿಷ್ಟ ಅವಧಿಗಾದರೂ ಸಹ ನೀವು ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸುವ ಒಂದು ಸಂದರ್ಭದಲ್ಲಿ ಅಥವಾ ಏನು ಆ ಟೈಮ್ ಇರುತ್ತಲ್ಲ ಆ ಪೀರಿಯಡಲ್ಲಾದರೂ ಸಹ ನೀವೇನು ಮಾಡಬೇಕು ಅನ್ನೋದಾದರೆ ಆ ಒಂದು ಸಾಮಾಜಿಕ ಮಾಧ್ಯಮಗಳಿಂದ ನಾವು ಒಂದು ಅಂತರವನ್ನು ಕಾಯ್ದುಕೊಳ್ಬೇಕು. ಹಾಗಾದಾಗ ಮಾತ್ರ ನಮಗೆ ಏನು ಡಿಸ್ಟ್ರಾಕ್ಷನ್ ಇರಲ್ಲ, ನಾವು ಪರೀಕ್ಷೆಯಲ್ಲಿ 100% ಎಫರ್ಟನ್ನು, ಒಂದು ಮನಸ್ಸನ್ನು ಅದರಲ್ಲಿ ಕೇಂದ್ರೀಕರಿಸ್ಬೋದು. ಅದಕ್ಕೆ ಒಂದು ಉದಾಹರಣೆಯನ್ನು ತೆಗೆದುಕೊಂಡಿದ್ದೀನಿ ನೋಡಿ. ಮೊಬೈಲ್ ತೊರೆದು ಗೆದ್ದ ತರುಣಿ 3 ವರ್ಷ ಫೋನ್ ಮುಟ್ಟದೆ IAS ತಪಸ್ಸು. ನೋಡಿ, IAS ಪಾಸ್ ಮಾಡಬೇಕಾದ್ರೆ ಅವರು ಮೊಬೈಲನ್ನು ತೊರೀತಾರಂತೆ. ಸಾಧಿಸುವ ಛಲವಿದ್ದರೆ ಯಾವುದೇ ಸನ್ನಿವೇಶ ಎದುರಾಗುವ ಕಷ್ಟವನ್ನು ದಾಟಿ ಸಾಧನೆಯ ಗುರಿ ಮುಟ್ಟಬಹುದು ಎಂಬುದಕ್ಕೆ ರಾಜಸ್ಥಾನ ಮೂಲದ ಛತ್ತೀಸ್ಗಢದ ರಾಯಪುರ ನಿವಾಸಿ ನೇಹಾ ಬ್ಯಾದ್ವಾಲ್ ಅವರು ಸಾಕ್ಷಿಯಾಗಿದ್ದಾರೆ. ಮೊದಲು 3 ಪ್ರಯತ್ನದಲ್ಲಿ ವಿಫಲರಾದರೂ 4ನೇ ಪ್ರಯತ್ನದಲ್ಲಿ ಯಶಸ್ಸನ್ನು ಗಳಿಸ್ತಾರೆ. 500 ಎಷ್ಟನೇ ರ್ಯಾಂಕ್ ಪಡಿತಾರೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ 569ನೇ ರ್ಯಾಂಕ್ ಪಡಿತಾರೆ. ಇವರು ನೋಡಿ ಪದವಿ ಶಿಕ್ಷಣದ ಬಳಿಕ IAS ಅಧಿಕಾರಿಯಾಗುವಂತಹ ಕನಸನ್ನು ಹೊತ್ತು ನೇಹಾ ಬ್ಯಾದ್ವಾಲ್ರವರು ಅಭ್ಯಾಸ ಆರಂಭಿಸಿದರು. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಯಾಗಿದ್ದ ತಂದೆ ಮಾರ್ಗದರ್ಶನ ನೀಡಿದರು. ಕುಟುಂಬದವರ ಸಹಾಯಕ್ಕೆ ನಿಂತರು. ದಿನನಿತ್ಯ ಜಂಜಾಟಗಳು, ಮೊಬೈಲ್ ಫೋನು, ರಿಂಗಣದ ನಡುವೆ ನೇಹಾ ಅವರು IAS ಪರೀಕ್ಷೆ ಬರೆದರು. ಮೊದಲ 3 ಪರೀಕ್ಷೆ ಪ್ರಯತ್ನದಲ್ಲಿ 3 ಪರೀಕ್ಷೆಯಲ್ಲಿ ಫೇಲ್ ಆಗ್ತಾರೆ. ಆನಂತರ ಅವರು ಕಠಿಣ ಅಭ್ಯಾಸ ಆಗ್ತಾರೆ. ಅಂದರೆ ಅಲ್ಲಿವರೆಗೆ ಮೊಬೈಲನ್ನೇ ಮುಟ್ಟಿರೋದಿಲ್ಲ ಅವರು. ಸುಮಾರು 3 ವರ್ಷಗಳ ಕಾಲ ಮೊಬೈಲನ್ನೇ ಬಳಸದೆ ಕೇವಲ ಒಂದು ತಮ್ಮ ವಿದ್ಯಾಭ್ಯಾಸಕ್ಕೆ 100% ಟೈಮ್ ಕೊಟ್ಬಿಟ್ಟು ಸಕ್ಸಸ್ಸನ್ನು ಗಳಿಸ್ತಾರೆ. ನಿಜಕ್ಕೂ ಕೂಡ ಇದು ತುಂಬ ಅತ್ಯಮೂಲ್ಯವಾದಂತಹ ಒಂದು ಟಿಪ್ಸ್. ಸಾಮಾಜಿಕ ಮಾಧ್ಯಮಗಳಲ್ಲಿ ಏನಾಗುತ್ತೆ ಅಂದರೆ ನಮ್ಗೆ ಗೊತ್ತಿಲ್ಲದಂಗೆ ನಾವು ಟೆಲಿಗ್ರಾಮ್ ನೋಡ್ತಾ ಇರ್ತೀವಿ. ನೋಡ್ತಾ ಒಂದು ಇನ್ಸ್ಟಾಗ್ರಾಮ್ ನೋಟಿಫಿಕೇಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ತೀವಿ. ನೋಡ್ತಾ ಏನಾಗುತ್ತೆ ಅಂದರೆ ಸುಮಾರು ಅರ್ಧ ಗಂಟೆ ಕಳೆದದ್ದು ಕೂಡ ಗೊತ್ತಾಗಲ್ಲ. ಹಾಗಾಗಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವ್ಯಾಟ್ಸಪ್ಪು, ಬೇರೆ ಎಲ್ಲ ಏನಿದಾವೋ ಆ ಸಾಮಾಜಿಕ ಮಾಧ್ಯಮಗಳಿಂದ ನೀವು ನಿಮ್ಮ ಒಂದು ಏನು
ಏನು ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವಂಥ ಟೈಮಲ್ಲಿ ಅಂತರ ಕಾಯ್ದುಕೊಳ್ಳುವುದು ನಿಜವಾಗಿಯೂ ಕೂಡ ನಿಮ್ಮ ಯಶಸ್ಸಿಗೆ ಅತ್ಯಮೂಲ್ಯವಾದಂಥ ಒಂದು ಸಕ್ಸಸ್ ಮಂತ್ರ ಆಗುತ್ತೆ. ಇನ್ನು ಈ ಒಂದು ಪರೀಕ್ಷೆಗಳಲ್ಲಿ ಯಶಸ್ಸು ಗಳಿಸಲು ಅತಿ ಮುಖ್ಯವಾದಂತಹ ಮತ್ತೊಂದು ಸಕ್ಸಸ್ ಮಂತ್ರ, ಸಕ್ಸಸ್ ಸೂತ್ರ ಯಾವುದು ಅಂತಂದರೆ ಟೆಸ್ಟ್ ಸೀರೀಸನ್ನು ಅಟೆಂಡ್ ಮಾಡತಕ್ಕಂಥದ್ದು. ಇತ್ತೀಚೆಗೆ ಏನಾಗಿದೆ ಅಂದರೆ ತುಂಬ ಇನ್ಸ್ಟಿಟ್ಯೂಟ್ಗಳು ಟೆಸ್ಟ್ ಸೀರೀಸನ್ನು ಕೊಡ್ತಾ ಇದ್ದಾವೆ. ಟೆಸ್ಟ್ ಸೀರೀಸು ವೆರಿ ವೆರಿ ಇಂಪಾರ್ಟೆಂಟ್ ಕೀ ರೋಲ್ ಮಾಡುತ್ತೆ ಇನ್ ಯುವರ್ ಸಕ್ಸಸ್. ಏನು ಅನ್ನೋದಾದರೆ ಈ ಹಿಂದೆ ಎಲ್ಲ ಟೆಸ್ಟ್ ಸೀರೀಸ್ಗಳು ತುಂಬ ಕಡಿಮೆ ಇದ್ವು. ಬೆಂಗಳೂರು ಅಥವಾ ಬೇರೆ ಬೇರೆ ಡೆಲ್ಲಿ ಅಥವಾ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ಬಿಟ್ಟು ನಾವು ಟೆಸ್ಟ್ ಸೀರೀಸ್ ತೊಗೋಬೇಕಾಯಿತು. ಬಟ್ ಇತ್ತೀಚೆಗೆ ಏನಾಗಿದೆ ಅಂದರೆ ಆನ್ಲೈನ್ ಟೆಸ್ಟ್ ಸೀರೀಸ್ ಸಿಗ್ತಾ ಇದೆ. ಆನ್ಲೈನ್ ಟೆಸ್ಟ್ ಸೀರೀಸ್ನ ನಮ್ಮ ಮನೆಯಲ್ಲೇ ಕುಳಿತು ಅತಿ ಕಡಿಮೆ ಅಮೌಂಟಲ್ಲಿ ನಾವು ಪೇ ಮಾಡಿಬಿಟ್ಟು ತೊಗೋಬೋದು. ಈ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದಾದರೆ, ನೀವು ಒಮ್ಮೆಲೇ ಪರೀಕ್ಷೆಯನ್ನು ಹೋಗಿ ಎದುರಿಸಿದಾಗ ಅಲ್ಲಿ ತಪ್ಪು ಮಾಡಿದರೆ ನೀವು ಪರೀಕ್ಷೆಯಿಂದ ಅಥವಾ ಆ ಒಂದು ಎಕ್ಸಾಮ್ನಿಂದ ಫೇಲ್ ಆಗುವಂತಹ ಸಾಧ್ಯತೆ, ಹೊರಬಿಡುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ನೀವು ಮೊದಲೇ ಸುಮಾರು ಕಡಿಮೆ ಮಿನಿಮಮ್ ಅಂದರೂ ಕೂಡ 20 to 30 ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿದರೆ ನಿಮ್ಮ ಮಿಸ್ಟೇಕ್ಗಳು ಮೊದಲೇ ಗೊತ್ತಾಗೋದ್ರಿಂದ ನೀವು ಆ ಒಂದು ಮಿಸ್ಟೇಕ್ಗಳನ್ನೆಲ್ಲ ತಿದ್ದುಕೊಂಡು ಏನು ಮೇನ್ ಎಕ್ಸಾಮಲ್ಲಿ ನೀವು ಆ ಒಂದು ತಪ್ಪುಗಳಿಂದ ಹೊರಬಂದಾಗ ನಿಮಗೆ ಸಕ್ಸಸ್ ಸುಲಭವಾಗಿ ಸಿಗುತ್ತೆ. ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಮಾಡುತ್ತೆ ಇನ್ ಯುವರ್ ಎಕ್ಸಾಮ್ಸ್ ಯಾವುದು ಟೆಸ್ಟ್ ಸೀರೀಸ್. ಹಾಗಾಗಿ ಪ್ರತಿಯೊಬ್ಬರೂ ಸಹ ಟೆಸ್ಟ್ ಸೀರೀಸನ್ನು ತಗೊಳ್ಳಿ, ಯಶಸ್ಸನ್ನು ಗಳಿಸ್ತೀವಿ. ಇನ್ನು ಪರೀಕ್ಷಾ ಸಮೀಪ ದಿನಗಳಲ್ಲಿ ಒತ್ತಡ ನಿರ್ವಹಣೆ ಏನಾಗಿಬಿಡುತ್ತೆ ಅಂತಂದರೆ, ನಮ್ಮ ವಿದ್ಯಾರ್ಥಿಗಳು ಕಾಲ್ಫಾರ್ಗಳು ತುಂಬ ಲೇಟ್ ಆಗುತ್ತೆ. ಏನು ಕಾಲ್ಫಾರ್ ಮಾಡಿದ ನಂತರ ಬೇರೆ ಬೇರೆ ಒತ್ತಡಗಳು ಒಂದು ಎಕ್ಸಾಮ್ಗಳು ಮುಂದೆ ಹೋಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಿಪೇರ್ ಮಾಡ್ತಕ್ಕಂಥ ಒತ್ತಡ ತುಂಬ ಇರುತ್ತೆ. ಇನ್ನು ಎಲ್ಲ ಪ್ರಿಪೇರ್ ಮಾಡಿರ್ತಾರೆ ಎಕ್ಸಾಮನ್ನು. ನಮ್ಮ ವಿದ್ಯಾರ್ಥಿಗಳಿಗೆ ಕೊನೆಯ ಹಂತದಲ್ಲಿ ತುಂಬ ಚಾಲೆಂಜಿಂಗ್ ಅಂತಂದರೆ ಪರೀಕ್ಷಾ ದಿನಗಳಲ್ಲಿ ಒತ್ತಡ ನಿರ್ವಹಣೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಹಿಡಿಯುಬಿಡ್ತಾರೆ. ಹೀಗಾದಾಗ ಕೂಡ ನಾವು ಪರೀಕ್ಷೆಗಳಲ್ಲಿ ಫೇಲ್ ಆಗುವಂತಹ ಸಂಭವ ತುಂಬ ಇರುತ್ತೆ. ಹಾಗಾಗಿ ಪರೀಕ್ಷಾ ಸಮೀಪ ದಿನಗಳಲ್ಲಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಹಾಗಾದಾಗ ಮಾತ್ರ ಆ ಒಂದು ಒತ್ತಡದಿಂದ ನೀವು ಹೊರಬಂದು ಎಕ್ಸಾಮನ್ನು ಸರಿಯಾಗಿ ಬರೀತೀರ. ಈ ಒತ್ತಡವನ್ನು ನಿರ್ವಹಣೆ ಮಾಡಬೇಕು ಅಂತಂದರೆ ನಿಮಗೆ ಪಾಸಿಟಿವ್ ಮೈಂಡ್ಸೆಟ್ ಇರಬೇಕು. ರಿಸಲ್ಟ್ ಏನೇ ಬರಲಿ, ಸೋಲ್ಲಿ ಗೆಲ್ಲಿ, ಅದನ್ನ ಅಕ್ಸೆಪ್ಟ್ ಮಾಡುವಂತಹ ಗುಣ ಇರಬೇಕು. ಮತ್ತು ಸೆಲ್ಫ್ ಬಿಲೀವ್ ಇರಬೇಕು. ಅಂದರೆ ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಬೇಕು. ನಿಮ್ಮನ್ನು ನೀವು ನಂಬದೇ ಇದ್ದಾಗ ಬೇರೆ ಯಾರು ನಂಬ್ತಾರೆ? ಹಾಗಾಗಿ ನಿಮ್ಮಲ್ಲಿ ನಿಮ್ಮ ನಂಬಿಕೆ ಇರಬೇಕು, ಸೆಲ್ಫ್ ಮೋಟಿವೇಶನ್ ಇರಬೇಕು. ಮತ್ತು ಏನೇ ಗೆಲುವು ಬಂದರೂ ಕೂಡ ನಾನು 100% ಎಫರ್ಟನ್ನು ಹಾಕಿ ಎಕ್ಸಾಮ್ ಕೊಡ್ತೀನಿ ಅನ್ನುವಂತಹ ಒಂದು ಅಟಿಟ್ಯೂಡ್ ನಿನ್ನಲ್ಲಿತ್ತಂದರೆ ಈ ಒತ್ತಡ ಅಂತಕ್ಕಂಥದ್ದನ್ನ ಆರಾಮ್ ನೀವು ಮೆಟ್ಟಿ ನಿಲ್ಬೋದು, ಎಕ್ಸಾಮನ್ನು ಸರಿಯಾಗಿ ಕೊಡ್ಬೋದು. ಇನ್ನು ಪರೀಕ್ಷೆಯನ್ನು ಒತ್ತಡವಿಲ್ಲದೆ ಬರೆಯೋದು ಏನಾಗ್ಬಿಡುತ್ತೆ ಅಂದರೆ, ಪರೀಕ್ಷೆಯನ್ನು ಒತ್ತಡ ಎಲ್ಲ ಮುಗಿಸಿರ್ತಾರೆ. ಅಂದರೆ ನಾನು ಎಕ್ಸಾಮ್ ಬರೀತೀನಿ ಅಂತೇಳಿ ಎಲ್ಲ ಎಕ್ಸಾಮ್ ಹಾಲ್ಗೂ ಕೂಡ ಒಳಗೋಗಿ ಇನ್ನೇನು ಎಕ್ಸಾಮ್ ಬರೀತಾರೆ, ತುಂಬ ಮೊದಲೇ ಪ್ರಶ್ನೆ ನೋಡ್ತಾರೆ, ತುಂಬ ಟಫ್ ಇರುತ್ತೆ. ನಾನು ಓದೇ ಇಲ್ಲಲ್ಲ, 2ನೇ ಪ್ರಶ್ನೆ ನೋಡ್ತಾರೆ, ಅದು ಟಫ್, 3ನೇ ಪ್ರಶ್ನೆ ನೋಡ್ತಾರೆ, ಅದು ಟಫ್. ಹೀಗೆ 10ರಿಂದ 15 ಪ್ರಶ್ನೆ ನೋಡಿದ್ರು ಕೂಡ ಒಂದು ಬರಲ್ಲ. ಅವಾಗ ಏನಾಗುತ್ತೆ ಅಂದರೆ, ಇಲ್ಲ ನಾನು ಎಕ್ಸಾಮ್ ಫೇಲ್ ಆಗಿಬಿಡ್ತೀನಿ, ಆಗೋದಿಲ್ಲ ಅಂಥೇಳಿ ಮೈಂಡ್ಸೆಟ್ ಬಂದ್ಬಿಡುತ್ತೆ. ಇದು ಕೇವಲ ನಿಮಗಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಸಹ ಬಂದಿರುತ್ತೆ. ಇಂಥ ಸಂದರ್ಭದಲ್ಲಿ ಪರೀಕ್ಷೆ ಹಾಲ್ನಲ್ಲಿ ಆ ಒಂದು ಪರೀಕ್ಷಾ ಸಮಯದಲ್ಲಿ ಯಾರು ಏನೇ ಆಗಲಿ ಕೂಡ ನಾನು ಏನು ಒತ್ತಡ ತಗೊಳ್ಳ, ಮುಂದೆ ಕೂಡ ಪ್ರಶ್ನೆಗಳು ಸುಲಭ ಇರ್ಬೋದು ಅನ್ನುವಂತಹ ಒಂದು ಮೈಂಡ್ಸೆಟ್ನಿಂದ ಯಾರು ಮುಂದುವರೆದು ಸರಿಯಾದ ಒಂದು ತಾಳ್ಮೆಯಿಂದ ಒಂದು ಮನಸ್ಸನ್ನು ಒಂದು ಸುಸ್ಥಿತಿಯಲ್ಲಿ ಇಟ್ಕೊಂಡು ಪ್ರಶಾಂತತೆಯಿಂದ ಇಟ್ಕೊಂಡು ಕೊನೆಯವರೆಗೆ ಎಕ್ಸಾಮ್ ಬರೀತಾರೋ ಅವ್ರು ನಿಜವಾಗಿ ಕೂಡ ಎಕ್ಸಾಮನ್ನು ಗೆಲ್ತಾರೆ. ಹಾಗಾಗಿ ಪರೀಕ್ಷೆಯಲ್ಲಿ ಒತ್ತಡವಿಲ್ಲದೆ ಬರೆಯುವಂಥದ್ದು ಸಹ ನಿಮ್ಮ ಸಕ್ಸಸ್ನ ಮೂಲ ಮಂತ್ರವಾಗಿದೆ. ಇನ್ನು ಪರೀಕ್ಷೆಯಲ್ಲಿ ಫೇಲ್ ಆದ ನಂತರ ಪುಟಿದೇಳುವುದು. ಯಾರೇ ಆದರೂ ಸಹ ಒಂದೇ ಬಾರಿಗೆ ಗೆದ್ದಿರೋದಿಲ್ಲ, ಗೆದ್ದಿದ್ರು ಅದು ಕೆಲವೇ ಜನ. ಹಾಗಾಗಿ ಏನಂತಂದರೆ, ಒಂದು ಪರೀಕ್ಷೆಯಲ್ಲಿ ಫೇಲ್ ಆದರೂ ಸಹ ಮತ್ತೆ ಬರೀಬೇಕು. ಉದಾಹರಣೆ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೇನೆ. ಶಕ್ತಿ ದುಬೆ ಇದ್ದಾರಲ್ಲ, ಅವರು ಲಾಸ್ಟ್ ಇಯರ್ UPSC ಸ್ಟಾಫರ್ ಇರ್ತಾರೆ. ಇವರು 5 ಸರಿ AS ಬರೀತಾರೆ, UPSC ಬರೀತಾರೆ. ಮೊದಲ 3 ಬಾರಿ ಪ್ರಿಲಿಮ್ಸೇ ಪಾಸಾಗಲ್ಲ, ನಂತರ 4ನೇ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆಗ್ತಾರೆ, ಮೇನ್ಸ್ ಕ್ಲಿಯರ್ ಆಗ್ತಾರೆ, ಮತ್ತು ಇಂಟರ್ನಲ್ಲಿ ಫೇಲ್ ಆಗ್ತಾರೆ, ಫೈನಲಿಸ್ಟ್ ಬರಲ್ಲ. ನಂತರ ಅವ್ರು ಮತ್ತೆ ಅಚಲ ವಿಶ್ವಾಸದಿಂದ ಮತ್ತೆ ಮುನ್ನುಗ್ತಾರೆ. 5ನೇ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆಗಿ, ಮೇನ್ಸ್ ಕ್ಲಿಯರ್ ಆಗಿ, ಇಂಟರ್ನಲ್ ಕ್ಲಿಯರ್ ಆಗಿ ಆಲ್ ಇಂಡಿಯಾ ಫಸ್ಟ್ ರ್ಯಾಂಕ್ ಬರ್ತಾರೆ. ಫಸ್ಟ್ ರ್ಯಾಂಕ್ ನೋಡಿ. ಅವ್ರು ಏನಾದರೂ ಮೊದಲೇ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ರಲ್ಲ, ಅಲ್ಲೇ ಅದು ಹೋಗಲಿ, 2ನೇ ಅಟೆಂಪ್ಟಲ್ಲಿ ಬರೀತಾರೆ, ಅಲ್ಲೂ ಕೂಡ ಫೇಲ್ ಆಗ್ತಾರೆ,
ಮೂರನೇ ಅಟೆಂಪ್ಟಲ್ಲಿ ಬರೀತಾರೆ, ಅಲ್ಲಿ ಕೂಡ ಫೇಲ್ ಆಗ್ತಾರೆ. ಆ ಸಂದರ್ಭದಲ್ಲಿ ಏನಾದರೂ ನನ್ನಿಂದ ಆಗಲ್ಲ ಅಂತೇಳಿ ಹಿಂದೆ ಸರಿದಿದ್ದರೆ ಇತಿಹಾಸವನ್ನು ಬರೆಯುವಂತಹ, ಚರಿತ್ರೆಯನ್ನು ಸೃಷ್ಟಿಸುವಂತಹ ಸುವರ್ಣಾವಕಾಶವನ್ನು ಕಳೆದುಕೊಳ್ತಾ ಇದ್ರು. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಸೋತಾಗ ಮತ್ತಷ್ಟು ಶಕ್ತಿಯೊಂದಿಗೆ, ಹುರುಪಿನೊಂದಿಗೆ ಮುನ್ನುಗ್ಗಿದಾಗ ನಮ್ಮ ಶಕ್ತಿ ದುಬೆಯಂತಹ ಒಂದು ಐತಿಹಾಸಿಕ ಸಾಧನೆಗೆ ಕಾರಣ ಆಗ್ತೀರಿ. ಹಾಗಾಗಿ ಜೀವನದಲ್ಲಿ ಇರ್ಬೋದು, ಪರೀಕ್ಷೆಯಲ್ಲಿ ಇರ್ಬೋದು, ಎಡವಿ ಬಿದ್ದಾಗ ಯಾರೇ ನಕ್ಕರು, ಯಾರೇ ಬೈದರು, ಯಾರೇ ಹೀಗಳಿದರು, ಮತ್ತೆ ಮುನ್ನುಗ್ಗಿ ನಡೆದಾಗ ನಿಮ್ಮದೇ ಆದಂತಹ ಒಂದು ಇತಿಹಾಸವನ್ನು ರಚಿಸಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಮುನ್ನುಗ್ಗಬೇಕಷ್ಟೇ. ಯಾರೇ ಏನೇ ಹೇಳಿದ್ರು ಸಹ ಸೋತರು, ಎಷ್ಟು ವರ್ಷ ಓದ್ತಾ ಇದ್ದಾನಪ್ಪ ಇವನು, ಎಕ್ಸಾಮೇ ಕ್ಲಿಯರ್ ಮಾಡ್ತಾ ಇಲ್ಲ ಅಂಥೇಳಿ ಸಮಾಜದಿಂದ, ಕುಟುಂಬದಿಂದ ಇವೆಲ್ಲ ಬರ್ತಾವೆ ಮಾತುಗಳು. ಬಟ್ ನಿಮ್ಮಲ್ಲಿ ನಿಮ್ಗೆ ನಂಬಿಕೆ ಇರಬೇಕು. ಎಡವಿ ಬಿದ್ದಾಗ ಕೂಡ ಪುನಃ ಹೊಸ ಚೈತನ್ಯದಿಂದ ಮುನ್ನುಗ್ಗಿದಾಗ ಮಾತ್ರ ನಿಮಗೆ ಯಶಸ್ಸು ಸಿಗುತ್ತೆ ಅನ್ನುವಂತಹ ಒಂದು ಸಕ್ಸಸ್ ಮಾತ್ರ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಪರೀಕ್ಷೆಯಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ಅಥವಾ ಸೆಕೆಂಡ್ ಅಟೆಂಪ್ಟಲ್ಲಿ ಫೇಲ್ ಆದರೂ ಸಹ ಮತ್ತೆ ನಾವು ಏನಾಗಬಾರ್ದು, ಮನಸ್ಸನ್ನು ಕುಗ್ಗಿಸ್ಕೊಳ್ಬಾರ್ದು. ಮತ್ತು ನಮ್ಮಲ್ಲಿ ಶಕ್ತಿ ಇದೆ, ಏನು ಕೆಲವು ಮಿಸ್ಟೇಕನ್ನು ಮಾಡಿದ್ದೇನಲ್ಲ ಅದನ್ನ ತಿದ್ದುಕೊಂಡು ಮುನ್ನುಗ್ಗಿದಾಗ ಮಾತ್ರ ನಿಮಗೆ ಗೆಲುವು ಸಿಗುತ್ತೆ. ಹಾಗಾಗಿ ಪರೀಕ್ಷೆಯಲ್ಲಿ ಫೇಲ್ ಆದ ನಂತರವೂ ಕೂಡ ಹೊಸ ಉತ್ಸಾಹದಿಂದ, ಹೊಸ ಚಿಲುಮೆಯಿಂದ ನೀವು ಮುನ್ನುಗ್ಗಿದಾಗ ಯಶಸ್ಸು ಪಕ್ಕಾ ನಿಮಗೆ ಸಿಗುತ್ತೆ. 100% ಯಶಸ್ಸು ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ, ಇವು ಸುಮಾರು 1 ರಿಂದ 13ರವರೆಗಿನ ಒಂದು ಸಕ್ಸಸ್ ಮಂತ್ರ ಏನಿದಾವಲ್ಲ, ಅವ್ನು ನಿಜವಾಗಿಯೂ ಕೂಡ ನಿಮಗೆ ಅತ್ಯಮೂಲ್ಯ ಆಗುತ್ತೆ ಸ್ಪರ್ಧಾತ್ಮಕ ಒಂದು ಜಗತ್ತಿನ ಒಂದು ಪಯಣದಲ್ಲಿ. ಹಾಗಾಗಿ ಈ ಎಲ್ಲ ವಿಷಯಗಳನ್ನು ನೀವು ನೋಟ್ ಮಾಡಿ ಇಟ್ಕೊಂಡು, ಅಂದರೆ ಇವು ಎಲ್ಲ ನಿಮ್ಮ ಒಂದು ಪೇಪರಲ್ಲಿ ಬರೆದು ಮುಂದೆ ಇಟ್ಕೊಂಡು ಅವನ್ನ ಫಾಲೋ ಮಾಡಿದ್ದಾದಲ್ಲಿ ನಿಜವಾಗಿಯೂ ಕೂಡ ನೀವು ಯಶಸ್ಸನ್ನು ಗಳಿಸ್ಬೋದು ಎನ್ನುವಂತಹ ಒಂದು ಮಾತನ್ನು ಹೇಳ್ತೀನಿ. ಯಾಕಂದರೆ ನಾನು ಕೂಡ ಇವೆಲ್ಲ ತತ್ವಗಳನ್ನು ಅಳವಡಿಸಿಕೊಂಡು ಪರೀಕ್ಷೆಗಳಲ್ಲಿ ಗೆಲ್ತಾ ಬಂದಿದ್ದೇನೆ. ಹಾಗಾಗಿ ನಿಮಗೂ ಕೂಡ ಈ ಒಂದು ಸಕ್ಸಸ್ ಮಂತ್ರಗಳನ್ನು ಹೇಳ್ತೇನೆ. ಈ ಎಲ್ಲ ಒಂದು ಏನು ಸಕ್ಸಸ್ ಮಂತ್ರಗಳು ನಿಮಗೆ ಮುಂಬರುವ ಪರೀಕ್ಷೆಗಳಲ್ಲಿ ತುಂಬ ಸಹಾಯ ಆಗುತ್ತೆ. ಹಾಗಾಗಿ ಇವುಗಳನ್ನು ಅನುಸರಿಸಿ ಯಾವುದೇ ಪರೀಕ್ಷೆಯನ್ನು ಸುಲಭವಾಗಿ ಗೆಲ್ರಿ ಅಂತ ಹೇಳ್ತಾ, ಮತ್ತು ಇತ್ತೀಚೆಗೆಲ್ಲ ತುಂಬ ಡಿಸ್ಟ್ರಾಕ್ಷನ್ ಬರ್ತವೆ. ಅಂದರೆ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ, ಮುಂದೂಡಬೇಕು, ಹೀಗೆ ಹಲವಾರು ಬರ್ತವೆ. ಅವುಗಳ ಒತ್ತಡದಿಂದ ಕೂಡ ನೀವು ಹೊರಗೆ ಬರಬೇಕು. ಹಾಗಾದಾಗ ಮಾತ್ರ ಯಶಸ್ಸು ನಿಮಗೆ ಸಿಗುತ್ತೆ. ಇಲ್ಲಾಂದರೆ ಯಾರೋ ಹೇಳ್ತಾರೆ ತುಂಬ ಅಕ್ರಮ ಆಗ್ತಾ ಇದೆ, ಲಂಚ ನಡೀತಾ ಇದೆ ಪೋಸ್ಟಿಗೆ ಅಂತ ಅಂದಾಗ ನೀವು ಬರೀ ಅದೇ ಮಾತು ಕೇಳ್ಕೊಂತ ನಿಮ್ಮ ಅರ್ಧ ಆಯುಷ್ಯ ಕಳಿತೀರಿ. ಇನ್ನೇನು ಮತ್ತು ಕೆಲಸ ಸಿಗದೇ ಇರೋ ಸಂದರ್ಭದಲ್ಲಿ ನೀವು ಸರಿಯಾದ ಅಟೆಂಪ್ಟ್ ಕೊಡೋಕ್ಕಾಗಲ್ಲ. ಹಾಗಾಗಿ ನೀವು ಸೋತೋಗ್ತೀರಿ. ಹಾಗಾಗಿ ಆ ಎಲ್ಲ ಯಾವುದೇ ಒಂದು ಒತ್ತಡ, ಯಾವುದೇ ಒಂದು ವದಂತಿಗಳಿಗೆ ಕಿವಿಗೊಡದೆ ನಿಮ್ಮ ಒಂದು ಏನು ಗುರಿ ಇದೆಯೋ ಅದರ ಒಂದು ಹಾದಿಯಲ್ಲಿ ಸರಿಯಾಗಿ ನಡೆದು ನಿಮ್ಮ ಎಫರ್ಟನ್ನು ಸರಿಯಾಗಿ ಕೊಟ್ಟಿದ್ದೇ ಆದಲ್ಲಿ ನೀವು ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸ್ಬೋದು. ದಯವಿಟ್ಟು ಇನ್ನೊಂದು ಕಿವಿಮಾತು ಏನಂತಂದರೆ, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿಹರಿಸುತ್ತಿರುವವರಿಗೆ ಕಲಿಗಳಿಗೆ ಮತ್ತೊಂದು ಮಾತು ಏನಂದರೆ, ಸಾಮಾಜಿಕ ಮಾಧ್ಯಮಗಳಿಂದ ಅಂತರ ಕಾಯ್ದುಕೊಳ್ಳಿ. ಏನಾಗಿದೆ ಅನ್ನೋದಾದರೆ, ನಾವು ಒಂದೊಂದು ಅವರು ವಿಡಿಯೋ ಕ್ಲಾಸ್ ಮಾಡಿರ್ತೀವಿ, ಅವನು ಯಾರೂ ನೋಡೋದಿಲ್ಲ. ಬರೀ ರೀಲ್ಸು ಅವೆಲ್ಲ ನೋಡಿದಾಗ ಏನಾಗುತ್ತೆ ಅಂದರೆ, ಸಕ್ಸಸ್ ಸಿಗೋ ಅಂದರೆ ಹೇಗೆ ಸಿಗುತ್ತೆ? ಹಾಗಾಗಿ ನೀವೆಲ್ಲ ಇಂಥ ನಾಲೆಡ್ಜ್ ಸಿಗುವಂಥವು ಯೂಟ್ಯೂಬ್ ಚಾನಲ್ಗಳು ಅಥವಾ ಪುಸ್ತಕಗಳನ್ನು ಓದಿದಾಗ ಮಾತ್ರ ನೀವು ಸಕ್ಸಸ್ ಹಾದಿಗೆ ಬರ್ತೀರಿ. ಮೋಟಿವೇಶನ್ ಇರ್ತಕ್ಕಂಥವ್ರು ಅಥವಾ ನಿಮ್ಮ ಗುರುಗಳು ಯಾರ್ಯಾರು ಮೆಂಟರ್ ಇರ್ತಾರೋ ಅವ್ರ ಜೊತೆ ಸಂಪರ್ಕದಲ್ಲಿರ್ರಿ. ಒಳ್ಳೆಯ ನಿಮ್ಮನ್ನು ಪ್ರೋತ್ಸಾಹಿಸುವಂಥರ ಸ್ನೇಹಿತರನ್ನು ಗುಂಪು ಮಾಡಿಕೊಳ್ಳಿ. ಆವಾಗ ಮಾತ್ರ ನಿಮಗೆ ಒಂದು ಸಕ್ಸಸ್ ಎನ್ವೈರ್ಮೆಂಟ್ ಸಿಗುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾ, ನಾವು ಸದಾ ನಿಮ್ಮ ಯಶಸ್ಸಿನ ಜೊತೆಯಲ್ಲಿರ್ತೀವಿ. ನಿಮಗೆ ಯಾವುದೇ ಡೌಟ್ ಇದ್ದರೂ ಸಹ ನಮಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಮಾಹಿತಿಯನ್ನು ಅಥವಾ ಮಾರ್ಗದರ್ಶನವನ್ನು ಪಡೆದುಕೊಳ್ಬಹುದು. ಇದು ನಮ್ಮ ಇವತ್ತಿನ ಯಾವುದೇ ಪರೀಕ್ಷೆಗಳಲ್ಲಿ ಯಶಸ್ಸು ಗಳಿಸಲು 100% ಯಶಸ್ಸು ಗಳಿಸಲು ಏನು ಮಾಡಬೇಕು, ಯಾವ ಸೂತ್ರಗಳನ್ನು ಅಳವಡಿಸ್ಕೊಳ್ಬೇಕು ಎನ್ನುವಂತಹ ಒಂದು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇನೆ. ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಯಿತು ಅನ್ನೋದಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹೆಚ್ಚೆಚ್ಚು ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಮತ್ತು ಇನ್ನೊಂದು ಪ್ರಮುಖವಾದಂತಹ ಮೂಲಮಂತ್ರ ಇದೆ. ಈ ಒಂದು ಯಾವುದೇ ಪರೀಕ್ಷೆಗಳನ್ನು ಗೆಲ್ಲಬೇಕಾದ್ರೆ ಡೆಡಿಕೇಷನ್ನು, ಕನ್ಸಿಸ್ಟೆನ್ಸಿ, ಸೆಲ್ಫ್ ಮೋಟಿವೇಶನ್, ಈ 3 ತತ್ವಗಳು ಏನಾದರೂ ನಿಮ್ಮಲ್ಲಿದೆ ಅನ್ನೋದಾದರೆ ನಿಮ್ಮನ್ನು ಯಾರೂ ಕೂಡ ಸ್ಟಾಪ್ ಮಾಡೋಕ್ಕಾಗಲ್ಲ. ಡೆಡಿಕೇಷನ್ ಅಂದರೆ ನಿಮ್ಮ ಕಾರ್ಯದಲ್ಲಿ ನಿಷ್ಠೆ ಇರಬೇಕು, ಮತ್ತು ಕನ್ಸಿಸ್ಟೆನ್ಸಿ ಅಂತಂದರೆ ನಿರಂತರತೆ ಇರಬೇಕು, ಮತ್ತು ಸೆಲ್ಫ್ ಮೋಟಿವೇಶನ್ ಅಂದರೆ ಸ್ವಯಂ ಪ್ರೇರಣೆ ಇರಬೇಕು. ಯಾರೋ ಹೇಳ್ತಾರೆ ಅಂತೇಳಿ ಮೋಟಿವೇಶನ್ ಆಗಿ ಒಂದು ವಾರ ಕೆಲಸ ಮಾಡೋದಲ್ಲ. ನಿಮ್ಮ ಒಳಗಿರುವಂತಹ ಒಂದು ಅಂತಃಪ್ರೇರಣೆ ಇರುತ್ತಲ್ಲ, ಸೆಲ್ಫ್ ಮೋಟಿವೇಶನ್ನು, ಅಭಿಪ್ರೇರಣೆ ಇರುತ್ತಲ್ಲ, ಸ್ವಾಭಿಪ್ರೇರಣೆ, ಅದು ನಿಮ್ಮನ್ನು
ಮುನ್ನುಗ್ಗುವಂತೆ ಕೆಲಸ ಮಾಡುವಂತೆ ಪ್ರೇರೇಪಿಸುತ್ತೆ. ಈ ಮೂರು ತತ್ವಗಳನ್ನು ಅಳವಡಿಸಿಕೊಂಡಿದ್ದೇ ಆದಲ್ಲಿ ನಿಮ್ಮನ್ನು ಯಾರು ಕೂಡ ಸ್ಟಾಪ್ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಮೂರು ತತ್ವಗಳನ್ನು ಕೂಡ ನಿಮ್ಮ ಏನು ಓದುವಂತಹ ಟೇಬಲ್ ಮುಂದೆ ಅಂಟಿಸ್ಕೊಳ್ಳಿ, ಸದಾ ಅದು ನೋಡ್ತಾ ಇರಿ, ಈ ತತ್ವಗಳನ್ನು ಅಳವಡಿಸ್ಕೊಳ್ಳಿ, ಆಗ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಅನ್ನುವಂಥ ಮಾತು ಹೇಳ್ತೀನಿ. ಮತ್ತು ಯಾರೆಲ್ಲ ಈ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇರೋರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಂಥ ಹಲವಾರು ಮೋಟಿವೇಶನ್ ವಿಚಾರಗಳನ್ನು, ನಿಮ್ಮ ಪರೀಕ್ಷೆಗೆ ಬೇಕಾದಂತಹ ವಿಷಯಗಳನ್ನು, ಸಕ್ಸಸ್ ಮಂತ್ರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಹಾಗಾಗಿ ಎಲ್ಲ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇನೆ. ಧನ್ಯವಾದಗಳು.